ನಮಸ್ತೆ ಎಲ್ಲರಿಗೂ ಕೂಡ. ಸಾರಿ, ನಿನ್ನೆ ಒಂದೇ ಕ್ಲಾಸನ್ನು ಮಾಡೋಕ್ಕಾಗಿತ್ತು. ಇವತ್ತು ನಾವು ಯೋಜನೆಗಳ ಬಗ್ಗೆ ನೋಡ್ಕೊಂತೀವಿ. ಯೋಜನೆಗಳ ಬಗ್ಗೆ ನೋಡ್ಕೊಂಡಿವಿ ಅಂತಂದ್ರ ಮುಂದೆ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇಲ್ಲಿ ಟಾಪಿಕ್ ಯಾವ್ದು ಬರುತ್ತಂದ್ರ ರಕ್ಷಣೆ ಬಗ್ಗೆ ಅಥವಾ ಡಿಫೆನ್ಸ್ ಬಗ್ಗೆ ರಿಲೇಟೆಡ್ ಆಗಿ ಬರುತ್ತೆ. ಒಟ್ಟು ಸಮರಾಭ್ಯಾಸಗಳು 8 ತಿಂಗಳ ಸಮರಾಭ್ಯಾಸಗಳನ್ನು ಕೂಡ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ. ಇದು ಒಂದು ತಿಳ್ಕೊಂಡ್ಬಿಡ್ರಿ, ಮೋಸ್ಟ್ ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನಿಮಗೆ ಏನಪ್ಪಾ ಅಂದ್ರೆ ಬಿಫೋರ್ ನಿಮಗೆ ಯಾಪ್ ಅಲ್ಲಿ ಸಿಗುತ್ತೆ. ಯಾಪ್ ಅಲ್ಲಿ ನೀವು ಏನ್ ನೋಡ್ಕೋಬಹುದು ಅಂದ್ರೆ 1 ಡೇ ಬಿಫೋರ್ ಆಗಿ ನೋಡ್ಕೋಬಹುದು. ಆಮೇಲೆ ಏನಾಗುತ್ತೆ, ನಾವು ಇದರಲ್ಲಿ ಯೂಟ್ಯೂಬ್ ಅಲ್ಲೇನ ಅಪ್ಲೋಡ್ ಮಾಡ್ತಾ ಇದೀವಿ. ಯಾರು ಇದು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಯಾಕಂತಂದ್ರೆ ಅದರಲ್ಲಿ ಸಿಗುವಂತ ಮಾಹಿತಿಯನ್ನ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ್ಯಪ್ ಅಲ್ಲಿ ನಾವು 1600ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳು ಫ್ರೀ ಆಫ್ ಆಗಿ ಕೊಡ್ತಾ ಇದೀವಿ. ಅದ್ರ ಜೊತೆಗೆ KS ಗೆ KS ಮೇನ್ಸಿಗೆ ಅಂತೇಳಿ ಮತ್ತು KE ಅಂತೇಳಿ ಫ್ರೀ ಆಗಿ ಕರೆಂಟ್ ಅಫೇರ್ಸ್ ಕೊಡ್ತಾ ಇದೀವಿ. ಮತ್ತೆ PSI ಮತ್ತೆ PC ಗೆ ಇದನ್ನ ನಾವ್ ಏನಪ್ಪಾ ಅಂದ್ರೆ ರೈಟಿಂಗ್ ನೋಟ್ಸ್ ಕೊಡ್ತಾ ಇದೀವಿ ಸೆಪರೇಟ್. ಇದೇ ಬೇರೆ UPSC ಗೆ ಇಂಗ್ಲಿಷ್ ಅಲ್ಲಿ ಕರೆಂಟ್ ಅಫೇರ್ಸ್, ಇವು 3 ಸೆಪರೇಟ್ ಆಗಿದಾವೆ. ಓಕೆನಾ, ಇದು ಒಂದು ತಿಳ್ಕೊಂಡ್ಬಿಡ್ರಿ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ, ತಮಿಳುನಾಡು, ನಮ್ಮಲ್ಲಿ ಆಂಧ್ರ ಪ್ರದೇಶದ ಟೆಕ್ಸ್ಟ್ ಬುಕ್ ಕೂಡ ಇದರಲ್ಲಿ ಲಭ್ಯವಾಗಿದ್ದಾವೆ, ಅವು ಕನ್ನಡದಲ್ಲಿ. ಇವಾಗ ನಾವು ಟಾಪಿಕ್ ಗಳ ಕಡೆಗೆ ನೋಡ್ಕೊಳ್ಳೋಣ. ಯಾವ್ಯಾವ ಟಾಪಿಕ್ ಅನ್ನ ಇವತ್ತು ನೋಡ್ಕೊಂತೀವಿ ಅಂತಂದ್ರೆ ಒಂದ್ ಸ್ವಲ್ಪ ಯೋಜನೆಗಳು ಬಹಳ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾನೆ. ಸೊ ಆ ಉದ್ದೇಶಕ್ಕಾಗಿ ಈಗ ಪ್ರಧಾನ ಮಂತ್ರಿ ಜನ್ ವಿಕಾಸ್ ಯೋಜನೆ ಕಾರ್ಯಕ್ರಮ ಅಂತಂದ್ರೆ ಏನು, ಟೆಕ್ಸ್ ರ್ಯಾಪ್ಸ್ ಅಂತಂದ್ರೆ ಏನು, ಯೋಜನೆ ಮತ್ತು ಪೋರ್ಟಲ್ಗಳು ಎರಡೂ ಬರುತ್ತೆ. ಬಟ್ ನಾ ಇಲ್ಲಿ ಯೋಜನೆ ಮಾತ್ರ ಹಾಕಿದ್ದೀನಿ. ಇವಿಷ್ಟು ನೋಡ್ಕೊಳ್ಳೋಣ. ಸೊ ಯಾರು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂತೀರಿ, ಇಲ್ಲಿ ಪ್ಲೇ ಸ್ಟೋರಿಗೆ ಹೋಗ್ತೀರಿ. ಪ್ಲೇ ಸ್ಟೋರ್ ಅಲ್ಲಿ ಹೋದ್ರಿ ಅಂತಂದ್ರೆ KS ಸ್ಪೇಸ್ ಕೊಟ್ಕೊಂಡು ಮಾಸ್ಟರ್ ಮೈಂಡ್ ಅಂತ ಹೊಡೆದ್ರಿ ಅಂತಂದ್ರೆ ಇದರದ್ದು ನಿಮಗೆ ಆ್ಯಪ್ ಲಿಂಕ್ ಸಿಗುತ್ತೆ. ಈಗಾಗಲೇ ಏನದ 10,000ಕ್ಕೂ ಪ್ಲಸ್ ಜನ ಇದರಲ್ಲಿ ಡೌನ್ಲೋಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ಯಾವುದೇ ಆದಂತ ಫೇಕ್ ಅಲ್ಲ. ಓಕೆ, ನಿಮ್ಗೆ ಅದನ್ನು ಕ್ಲಿಯರ್ ಆಗಿ ಕೊಡ್ತಾ ಇದೀವಿ. ಓಕೆ, ಇನ್ಸ್ಟಾಲ್ ಮಾಡ್ಕೊಡ್ರಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿರುತ್ತೆ. ನಾವು ತಗೊಂತಾ ಇರುವಂತದ್ದು ಎಲ್ಲಿಗಪ್ಪ ಅಂತಂದ್ರೆ ಡಿಸೆಂಬರ್ 2025 ಜುಲೈವರೆಗೂ ಇದು ರಿವಿಷನ್ ಕ್ಲಾಸಸ್ ಆಗಿರುತ್ತೆ. ನಿಮ್ಗೆ ಇನ್ನೂ ಡೆಪ್ತ್ ಆಗಿ ಬೇಕು ಅಂತಂದ್ರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಫೋಲ್ಡರ್ ಬರ್ತದೆ. ಆ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದೆ, ತೆಳಗಡೆ ಕರೆಂಟ್ ಅಫೇರ್ಸ್ ಇದೆ. ನೀವು ಅಲ್ಲಿ ಕೂಡ ಕ್ಲಾಸಸ್ ಅನ್ನ ಡೆಪ್ತ್ ಆಗಿ ಜಾಯ್ನ್ ಆಗ್ಬಹುದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಲ್ಲಿದಕ್ಕೂ ಇಲ್ಲಿದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಅಲ್ಲಿ 30ಗೂ ಪ್ಲಸ್ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ತೀರಿ, ನೀವು ಅಷ್ಟೊಂದು ಡೆಪ್ತ್ ಆಗಿ ಅಲ್ಲಿ ಹೋಗ್ತಾ ಇದೆ. ಓಕೆ, ಟಾಪಿಕ್ ಅನ್ನ ನಾವು ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ರ್ಯಾಮ್ಸ್ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಇದೊಂದು ಭಾರತದ ಜವಳಿ ವಲಯದಲ್ಲಿ ಬರುವಂತ ಹೊಸ ಆವಿಷ್ಕಾರ ಪ್ರೋತ್ಸಾಹ. ಅಂದ್ರೆ ಇದು ಯಾವ್ದಕ್ಕ ಜವಳಿ ಅಂತಂದ್ರೆ ನೀವು ನೆನಪಿಟ್ಕೊಂಡ್ ಬಿಡ್ತೀರಿ. ಜವಳಿ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಜಾಗತಿಕ ಮಟ್ಟದಲ್ಲಿ ಏನಾಗಬೇಕು, ಸ್ಪರ್ಧೆಯನ್ನ ಮಾಡ್ಬೇಕು. ಓಕೆ, ಅದಕ್ಕಾಗಿ ಇದನ್ನ ಜವಳಿ ವಲಯದಲ್ಲಿ ಬರುವಂತದ್ದು. ಟೆಕ್ಸ್ಟೈಲ್ ಅಥವಾ ಪೋರ್ಟಲ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಅಸೆಸ್ಮೆಂಟ್ ಆಗಿರ್ಬೋದು, ಮಾನಿಟರಿಂಗ್ ಆಗಿರ್ಬೋದು, ಪ್ಲಾನಿಂಗ್. ನೆನಪಿಟ್ಕೊಂಡ್ಬಿಡ್ರಿ, ಇದು ಪ್ಲಾನಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು. ನೀವು ಮಾಡ್ತಾ ಇರೋ ಸ್ಟಡಿಗೂ ಪ್ಲಾನಿಂಗ್ ಇಲ್ಲ ಅಂದ್ರೂ ಕಷ್ಟನೇ, ಅಥವಾ ಮುಂದೆ ಪ್ಲಾನ್ ಮಾಡಿ ಸ್ಟಾರ್ಟ್ಅಪ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅದಕ್ಕಾಗಿ ಕೇಂದ್ರದ ಪುರಸ್ಕಾರ ಯೋಜನೆ ಆಗಿರುವಂತದ್ದು. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂತಂದ್ರೆ ಜವಳಿ ಸಚಿವಾಲಯದಲ್ಲಿ ಬರುತ್ತೆ. ಇದು ಟೆಕ್ಸ್ಟ್ ರ್ಯಾಂಪಲ್ ಯೋಜನೆಯನ್ನ ಎಷ್ಟು ಕೋಟಿ ಇಟ್ಟಿದಾರಪ್ಪ ಅಂತಂದ್ರೆ 305 ಕೋಟಿ ರೂಪಾಯಿಯನ್ನ ಹಣವನ್ನ ಇಟ್ಟಿದ್ದಾರೆ. ಓಕೆ, ಈಗಾಗಲೇ ಇದ್ರ ಮೇಲೆ ಪ್ರಶ್ನೆ ಏನಾಗಿದೆ ನೆನಪಿಟ್ಕೊಳ್ಳಿ. ಇನ್ನು PMJVK ಅಂತಂದ್ರೆ ಏನಪ್ಪಾ ಅಂದ್ರೆ ಪ್ರಧಾನ ಮಂತ್ರಿ ಜನ್ ವಿಕಾಸ್ ಯೋಜನೆ ನೆನಪಿಟ್ಕೊಡು. ಓಕೆ, ಇದರಲ್ಲಿ ಅರ್ಥ ಆಗ್ಬಿಡ್ಬೇಕು. ಈ ಯೋಜನೆ ಪೋರ್ಟಲ್ ಮತ್ತು ಜನ್ ವಿಕಾಸ್ ಯೋಜನೆ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿ ಹಾಗೂ ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಸರ್ಕಾರ ಅಧಿಕಾರಿಗಳಿಗೆ ಏನ್ ಮಾಡತ್ತಪ್ಪ ಅಂದ್ರೆ ನಿರ್ದೇಶನವನ್ನು ನೀಡ್ತದೆ. ನೀವು ಹಿಂಗ್ ಮಾಡ್ಬೇಕು ಅಂತ ಹೇಳುತ್ತೆ. ಯಾವ್ದಪ್ಪ ಅಂತಂದ್ರ ಕೇಂದ್ರದ ಪುರಸ್ಕೃತ ಯೋಜನೆ ಅಂತ ಹೇಳ್ತೀವಿ. ಹಾಗಿತ್ತಂದ್ರ ಅರ್ಹತೆ ಮಾನದಂಡಗಳು ಏನಪ್ಪಾ ಅಂತಂದ್ರೆ ಯಾವುದೇ ಪ್ರದೇಶದಲ್ಲಿ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ 25%ಕ್ಕಿಂತ ಹೆಚ್ಚಿತ್ತು ಅಂತಂದ್ರೆ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಸೌಲಭ್ಯವನ್ನ ಹೆಚ್ಚಿಸಬೇಕು ಅಂತ ಹೇಳ್ತಾರ. ಈ ಸಿಸ್ಟಮ್ಸ್ ಅನ್ನ ಜಾರಿಗೆ ನೋಡಲ್ ಏಜೆನ್ಸಿ ವ್ಯವಸ್ಥೆಯನ್ನ ಬಂದಿರುವಂತದ್ದು ಆಗಿರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಬರೋದು ಈ ಟಾಪಿಕ್ ಅಲ್ಲಿ 2 ಆಗಿರುತ್ತೆ. ಜನವರಿ ನೋಡ್ಕೊಳ್ಳೋಣ. ಇನ್ನು PM ವಿಕಾಸ್ ಅಂತ ಬರುತ್ತ. ಈ PM ವಿಕಾಸ್ ಅಂದ್ರೆ ಪ್ರಧಾನ ಮಂತ್ರಿ ವೀರ ಸಾತ್ಕ ಸರ್ವಧನ್ ಅಂತೇಳಿ PM ವಿಕಾಸ್ ಯೋಜನೆ ಆಗಿರತ್ತೆ. ಯೋಜನೆ ಆಗಿರತ್ತೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ. ಇದು ಯಾವುದಕ್ಕಪ್ಪ ಅಂದ್ರ ಕುಶಲಕರ್ಮಿಗಳಿಗಾಗಿರ್ಬಹುದು, ಅಥವಾ ಶಿಲ್ಪಿಗಳಿಗಾಗಿರ್ಬಹುದು, ಯುವ ಜನತೆಗಾಗಿರಬಹುದು, ಹಾಗೂ ಮಹಿಳೆಯರಿಗಾಗಿರ್ಬಹುದು. ಈ ಯೋಜನೆಗಳನ್ನ ಜಾರಿಗೆ ತಂದಿರುವಂತ ಅಭಿವೃದ್ಧಿಯನ್ನ ಮಾಡಬೇಕು, ಡೆವಲಪ್ಮೆಂಟ್ ಅಂತೇಳಿ. ಕೇಂದ್ರ ವಲಯದ ಯೋಜನೆ ಆಗಿರ್ತದೆ. ಸಂಪೂರ್ಣ ಕೇಂದ್ರ ವಲಯದ ಯೋಜನೆಗಳಾಗಿರುವಂತದ್ದು. ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಬರುತ್ತೆ ನೋಡ್ರಿ. ಅಲ್ಪಸಂಖ್ಯಾತರ ಸಚಿವಾಲಯದಲ್ಲಿ ಬರುತ್ತೆ. ಹಾಗಿತ್ತಂದ್ರೆ ಈ ಯೋಜನೆಯನ್ನ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ 6 ಸಮುದಾಯಗಳಿಗೆ ನೀಡ್ತಾರೆ. ಈ 6 ಸಮುದಾಯಗಳನ್ನ ಈಗಾಗಲೇ ಕ್ಲಾಸ್ ಅಲ್ಲಿ ಹೇಳಿದೀನಿ. ಇದ್ರ ಡೀಟೇಲ್ಸ್ ಹೇಳಿದೀನಿ, ಹೆಂಗ್ ಬರ್ತದಂತಾನು ಹೇಳಿದೀನಿ. ಪ್ರತಿ ಒಂದು ಪಾಯಿಂಟ್ಸ್ ಕೂಡ ನಾನು ಹೇಳಿದೀನಿ. ಯಾಕೆ ಅವರಿಗೆ ಅಲ್ಪಸಂಖ್ಯಾತರು, ಅವ್ರ ಪರ್ಸೆಂಟೇಜ್ ಎಷ್ಟಿದೆ, ನಾವು PSI SI ದಲ್ಲಿ ಹೆಂಗ್ ಬರಬೇಕಾ, KS ಮೇನ್ಸ್ ಅಲ್ಲಿ ಹೆಂಗ್ ಬರಬೇಕಾ, ಇದು ಡಾಟಾ ಹೆಂಗ್ ಕುಂದಿರ್ಸಿದ್ರೆ ಹೆಂಗ್ ಬರುತ್ತೆ, ಪ್ರತಿ ಒಂದು ಹೇಳಿದೀನಿ ನಾನು. ಇಲ್ಲಿ ಒಬ್ರು ಮುಸ್ಲಿಮ್ಸ್ ಬರ್ತಾರೆ.
ನೆಕ್ಸ್ಟ್ ಇನ್ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಬರ್ತಾರ. ಪೂರಾ ಬರ್ದಿರಲ್ಲ, ನೀವು ಪೂರಾ ಬರ್ಕೊಡ್ರಿ. ಓಕೆ, ರಿವಿಷನ್ ಮಾಡ್ಕೊಳಕ್ರ ನಾ ಹೇಳಿರ್ತೀನಿ. ಕ್ರಿಶ್ಚಿಯನ್ಸ್ ಆದ ಸಿಖ್ರು ಬರ್ತಾರ, ಸಿಖ್ರು ಅಂತ ಬರ್ತಾರ. ಓಕೆ, ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಬೌದ್ಧಿಸ್ ಬರ್ತಾರ. ಆಮೇಲೆ ಜೈನ್ಸ್ ಬರ್ತಾರ, ಜೈನಿಸ್. ಆಮೇಲೆ ಪಾರ್ಸಿ. ಆಮೇಲೆ ಇನ್ನೊಂದ್ ಯಾರು ಜೊರಾಸ್ಟ್ರಿಯಲ್ ಅಂತನಾದ್ರು ಕರೀತಾರೆ, ಇವರನ್ನ ಯಾರಾದ್ರು. ಓಕೆ, ಟೋಟಲ್ ಆಗಿ ಎಷ್ಟಪ್ಪ ಅಂದ್ರ 6 ಸಮುದಾಯಗಳು ಹಿಂದುಳಿದವ ಅಂತ ಹೇಳ್ತಾರೆ. PM ವಿಕಾಸ್ ಯೋಜನೆ ಅನ್ನೋದ 3% ಅಂಗವಿಕಲರಿಗೆ ಇಟ್ಟಿರುವಂತದ್ದು. ಹ್ಯಾಂಡಿಕ್ಯಾಪ್ಟ್ಗೆ 3% ಇಟ್ಟಿದ್ದಾರೆ. ಓಕೆ, ಹ್ಯಾಂಡಿಕ್ಯಾಪ್ಟ್ ಅನ್ನೋರಿಗೆ ಯಾರು 3% ಇಟ್ಟಿದ್ದಾರೆ. ಈ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಹೇಳಿ ಬರುವಂತದ್ದು, ಈ ನಿಗಮ ಮೂಲಕ ಆರ್ಥಿಕ ನೆರವನ್ನ ನೀಡ್ತಾರೆ. ಈ PM ವಿಕಾಸ್ ಯೋಜನೆ ಅಂತೇಳಿ ಏನ್ ಬರ್ತದಲ್ಲ, ಈ PM ವಿಕಾಸ್ ಯೋಜನೆ ಉದ್ಯೋಗಾವಕಾಶವನ್ನು ಹೆಚ್ಚಿಸಲು ತಾಂತ್ರಿಕ ಮತ್ತು ವೃತ್ತಿಪರದಲ್ಲಿ ಇದನ್ನ ಏನ್ ಮಾಡ್ತದೆ, ತರಬೇತಿಯನ್ನ ನೀಡ್ತದೆ. ಇನ್ನೊಂದು ನೆನಪಿಟ್ಕೊಡ್ರಿ, ಉಸ್ತಾದ್ ಅಂತೇಳಿ ಒಂದು ಬರ್ತದೆ. ಉಸ್ತಾದ್ ಅಂತ ಬರ್ತದೆ. ಇದೇನಪ್ಪಾ ಅಂತಂದ್ರೆ, ಉಸ್ತಾದ್ ಅಂದ್ರೆ ಕಲೆ ಆಗಿರ್ಬೋದು, ಕಲೆ ಕರಕುಶಲ ಆಗಿರ್ಬೋದು, ಕೌಶಲ್ಯ ಉನ್ನತ ಮಾಡಿರುವಂತದ್ದು, ಅಭಿವೃದ್ಧಿಯನ್ನ ಮಾಡುವಂತದ್ದು, ಇದಕ್ಕೆ ಏನದ ಪ್ರೋತ್ಸಾಹನ ನೀಡ್ತದೆ. ಈ ಉಸ್ತಾದ್ ಯೋಜನೆ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಹಿ ಅಂತ ಬರ್ತದೆ. ಇದ್ರ ಬಗ್ಗೆ ಫುಲ್ ಡೆಪ್ತ್ ಆಗಿ ಹೇಳಿದೀನಿ. ನಹಿ ಅಂದ್ರೆ ಮಹಿಳೆಯರಿಗೆ ಅಥವಾ ನಾಯಕರಿಗೆ, ಓಕೆ, ಮಹಿಳೆಯರ ನಾಯಕತ್ವವನ್ನ ಮಾಡೋ ಉದ್ದೇಶಕ್ಕಾಗಿ ತಂದಿರುವಂತದ್ದು. ನಹಿ ರೋಷನ್ ಅಂತೇಳಿ ಬರುವಂತದ್ದು. ಇದು ರೋಷನ್ ಅಂತ ಬರ್ಕೊಡ್ರಿ. ಓಕೆ, ರೋಶನಿ ಅಂತ ಬರ್ತದೆ. ರೋಶನಿ ಅನ್ನೋದು ಮಹಿಳೆ, ಹೌದಲ್ಲ. ಇನ್ನ ನಹಿ ಅಂತೇಳಿ ಇನ್ನೂ ಒಂದು ಬರ್ತದೆ. ಇದು ಇಂಪಾರ್ಟೆಂಟ್ ಆಗತ್ತೆ, ಅದಕ್ಕೆ ಬರ್ಸಾಕತ್ತೀನಿ. ಮಜಿಲಿ ಅಂತ ಬರ್ತದೆ. ಓಕೆ, ಇದನ್ನ ಏನಪ್ಪಾ ಅಂದ್ರೆ ಯುವಕರ ಕೌಶಲ್ಯ ತರಬೇತಿಯನ್ನ ನೀಡುವ ಉದ್ದೇಶಕ್ಕಾಗಿ ಇದು ತಂದಿರುವಂತದ್ದು. ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತ ಕೇಳಿದಾಗ, ಇನ್ನು ಇದರ ಬಗ್ಗೆ ಬರ್ತದೆ, ಸಬ್ಕಾ ಭೀಮಾ ಸಬ್ಕಾ ರಕ್ಷಾ ಯೋಜನೆ ಅಂತ ಬರ್ತದೆ. ಈ ಯೋಜನೆ, ಓಕೆ, ರೆಡ್ ಪೆನ್ ಅಲ್ಲಿ ಇರುತ್ತೆ, ನೋಡ್ಕೊಡ್ರಿ. ಇದು ಏನ್ ಹೇಳತ್ತಪ್ಪ ಅಂತಂದ್ರೆ, ಜಾಗತಿಕ ದರ್ಜೆದಲ್ಲಿ ಇದನ್ನ ಏನ್ ಮಾಡ್ಬೇಕು, ಸುಧಾರಣೆಯನ್ನ ತರಬೇಕು ಅಂತೇಳಿ ಸಬ್ಕಾ ರಕ್ಷಾ ಮಸೂದೆ ಅಂತೇಳಿ ಬರ್ತದೆ. ಸಬ್ಕಾ ರಕ್ಷಾ ಮಸೂದೆ ಇದು ಇದನ್ನ 2025ರಲ್ಲಿ ತಂದಿರುವಂತದ್ದಾಗಿರುತ್ತೆ. ಇನ್ನು ವಿಮಾ ವಲಯದ ಹೆಚ್ಚಿನ ಬಂಡವಾಳ ಆಕರ್ಷಣೆ ಮಾಡುವ ದೃಷ್ಟಿಯಿಂದ ಈಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ವಿದೇಶಿಯರು 74% ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ. ಈಗ ಎಷ್ಟಾಗೈತಪ್ಪ ಅಂದ್ರೆ 100 ಅಷ್ಟು. ಸರ್ ಹೆಂಗ್ರಿ ಅಂತಂದ್ರೆ, ನಮ್ದೊಂದು ಮನಿ ಇರ್ತದ ಅಂತ ತಿಳ್ಕೊಡ್ರಿ, ಇವ್ರದೊಂದು ಪಕ್ಕದ ಮನಿ, ಇವ್ರು ಬೇರೆ ದೇಶದವ್ರು, ಇವ್ರು ನಾವು ದೇಶದವ್ರು, ಇದು ನಮ್ಮ ಭಾರತ ಅಂತ ತಿಳ್ಕೊಡ್ರಿ. ಇದನ್ನು ಒಂದು XYZ USA ಅಂತ ತಿಳ್ಕೊಡ್ರಿ. ಮುಂಚೆ ಏನ್ ಮಾಡ್ತಿದ್ರ, ಇದ್ರದಲ್ಲಿ ಯಾವ್ದ್ರಲ್ಲಿ ಇನ್ವೆಸ್ಟ್ ವಿಮಾ ವಲಯದಲ್ಲಿ ಏನ್ ಮಾಡ್ತಿದ್ರು, 74 ರೂಪಾಯಿ ಮಾತ್ರ ಹಾಕ್ತಿದ್ರು. ಓಕೆನಾ, 74 ರೂಪಾಯಿ ಹಾಕ್ತಿದ್ರು. ಈಗ ಅದನ್ನ ಪರ್ಮಿಷನ್ ಎಷ್ಟು ಕೊಟ್ರಪ್ಪ ಅಂದ್ರೆ, 100 ರೂಪಾಯಿ ಕೂಡ ಬೇಕಂದ್ರೆ ನೀವು ಇಲ್ಲಿ ವಿಮಾನ ಇಡ್ಕೋಬಹುದು ಅಥವಾ ಇದರಲ್ಲಿ ಹೂಡಿಕೆಗಳನ್ನ ಮಾಡಬಹುದು ಅಂತ ಹೇಳ್ತಾರೆ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಬರುವಂತದ್ದು. ಓಕೆ, ವಿಮಾ ಕಾಯ್ದೆ ಅಂತೇಳಿ ಬರ್ತಾವ. ಇದಕ್ಕೆ ವಿಮಾ ಕಾಯ್ದೆ ಅಂತೇಳಿ ಬರ್ತಾವ. ಯಾವಾಗಪ್ಪ ಅಂದ್ರೆ 1938ರಲ್ಲಿ ಬರ್ತದ. LIC ಕಾಯ್ದೆ ಅಂತೇಳಿ 1956ರಲ್ಲಿ ಬರುವಂತದ್ದಾಗಿರುತ್ತೆ. ಇನ್ನು IRDAI ಕಾಯ್ದೆ ಅಂತೇಳಿ 1999ರಲ್ಲಿ ಬರುತ್ತೆ. ಹೀಗೆ ಏನದ ಅನೇಕವಾದಂತಹ ಕಾಯ್ದೆಗಳನ್ನ ಬರ್ತಾವ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕ್ಲಾಸ್ ಅಲ್ಲಿ ನೋಡ್ಕೊಡ್ರಿ, ಅಲ್ಲಿದಾವ ಫುಲ್ ಡೀಟೇಲ್ ಸಿಗುತ್ತೆ. ಇನ್ನ ಅಸ್ಮಹೈರ್ ಯೋಜನೆ ಅಂತೇಳಿ ಬರ್ತದ. ಏನಪ್ಪ, ಯಾವ್ದಕ್ಕೆ ಸಂಬಂಧಪಟ್ಟದ ಈ ಯೋಜನೆ ಅಂತ ಕೇಳಬಹುದು ನೀವು. ಇಲ್ಲಿ ನೀವು ಇನ್ನೊಂದು ಏನಾದ್ರು ಇದು ಪಾಯಿಂಟ್ ಜೊತೆಗೆ ಇನ್ನೊಂದು ಆಡ್ ಮಾಡ್ರಿ. ವಿಮಾ ಯೋಜನೆಯಲ್ಲಿ 2020 ಅಂಕಿಅಂಶ ಭಾರತ ವಿಶ್ವದಲ್ಲಿ 10ನೇ ಅತಿ ದೊಡ್ಡ ವಿಮಾ ಮಾರುಕಟ್ಟೆಯನ್ನು ಹೊಂದೈತೆ ನೋಡ್ರಿ, ಅದು ಅಂತ ತಿಳ್ಕೊಂಡ್ಬಿಡ್ರಿ. ಇನ್ನ ಏನಪ್ಪಾ ಅಂತಂದ್ರ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತೇಳಿ ಒಂದು ಬರುತ್ತೆ. ಇದಕ್ಕೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಬರ್ದಿಲ್ಲ, ಇದನ್ನೊಂದು ಬರ್ಕೊಡ್ರಿ. ಇದು ನೆಕ್ಸ್ಟ್ ಹೇಳ್ತೀನಿ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅನ್ನೋದು ಇದು ಎದಕ್ ಬಂದದ ಅಂತ ಕೇಳ್ತಾರೆ. PMGSY ಅಂತೇಳಿ. ಓಕೆ, ಇದನ್ನ ಏನಾದ್ರೆ 25 ವರ್ಷ ಪೂರೈಸಿ ಅಂತ. ಹಂಗಿತ್ತಂದ್ರೆ ಇದು ಏನಪ್ಪಾ ಅಂದ್ರೆ 2000ರಲ್ಲಿ ಜಾರಿಗೆ ಬಂದದ್ದು. ಡಿಸೆಂಬರ್ ಅಲ್ಲಿ 25ನೇ ತಾರೀಕಿಗೆ ಗ್ರಾಮ್ ಸಡಕ್ ಯೋಜನೆಯನ್ನು ಜಾರಿಗೆ ಬಂದೈತಿ. ಇದನ್ನ 2001 ಜನಗಣತಿಯನ್ನು ಭಾರತ ಮಾನದಂಡ ಒಳಗೊಂಡಿರುವಂತದ್ದಾಗಿರುತ್ತೆ. ಇದು ಮೈದಾನದ ಪ್ರದೇಶ 500 ಅಥವಾ ಅದಕ್ಕಿಂತ ಹೆಚ್ಚು ಅಂತಂದ್ರೆ ಕನ್ಸಿಡರ್ ಅನ್ನ ಮಾಡ್ತಾರ ಅಂತ ಹೇಳ್ತೇವೆ. ಓಕೆ, ಇನ್ ನೆಕ್ಸ್ಟ್ ಬರುವನು ಅಸ್ಪೈರ್ ಯೋಜನೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅಸ್ಪೈರ್ ಯೋಜನೆ ಅನ್ನೋದು ಉದ್ಯಮಶೀಲತೆ ಅಥವಾ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸೂಕ್ಷ್ಮ ಮತ್ತು ಸಣ್ಣ ಮೈಗ, ಹಂಗಿತ್ತಂದ್ರೆ ಏನಂತ ಕರಿತೀವಿ ನಾವು ಇದನ್ನ, MSME. ನಿಮ್ಗೆ ಗೊತ್ತದ ಇದ್ರ ಬಗ್ಗೆ. ಇನ್ನು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತೇಳಿ PIB ಅವರ ಈ ವರದಿಯ ಪ್ರಕಾರ ಹೇಳ್ತಾರೆ, ಈ ಯೋಜನೆಯನ್ನ ದೇಶಾದ್ಯಂತ ಇರುವಂತಹ 1.16 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈ ತರಬೇತಿಯನ್ನ ನೀಡಲಾಗುತ್ತೆ ಅಂತ ಹೇಳ್ತಾರೆ. ಹಂಗಿತ್ತಂದ್ರೆ ಈ ಅಧಿಕೃತವಾಗಿ ಯೋಜನೆಯನ್ನ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ 2015ರಲ್ಲಿ ಬರುತ್ತೆ. ಓಕೆನಾ. ಇನ್ನೊಂದು ಜೀವನೋಪಾಯ ಉದ್ಯಮ ಮತ್ತು ಇನ್ವೆಸ್ಟ್ಮೆಂಟ್ ಆಧಾರಿತ ಅಂತೇಳಿ ಬರುವಂತದ್ದು. ಇನ್ನು ನಿಧಿಗಳ ಫಂಡ ಅಂತ ಬರ್ತದ. ಹೌದಾ, ಭಾರತ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಂತೇಳಿ SIDBI ಅಂತೇಳಿ ಬರುವಂತದ್ದು. ಜೀವನೋಪಾಯ ಉದ್ಯಮ ಇದು ಇನ್ವೆಸ್ಟ್ಮೆಂಟ್ ಅಂತೇಳಿ ಬರುವಂತದ್ದು. ಹೀಗೆ ಅನೇಕವಾದಂತ ಬರ್ತಾವ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ಉದ್ಯೋಗಗಳಿಗೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಬರುತ್ತೆ. ಯಶಸ್ವಿನಿ ಅಭಿಯಾನ ಅಂತೇಳಿ ಒಂದು ಬರ್ತದೆ. ಓಕೆ, ಯಶಸ್ವಿನಿ ಅಭಿಯಾನ ಅಂತೇಳಿ ಬರ್ತದೆ 2014ರಲ್ಲಿ. ಓಕೆ, ನೆಕ್ಸ್ಟ್ ಇದಕ್ಕಿಂತ ಒಂದು ಮುಂಚೆ ಇಂಪಾರ್ಟೆಂಟ್ ನೋಟ್ ಇದು. ಏನಪ್ಪಾ ಅಂತಂದ್ರ, ನಾ ಹೇಳುವಾಗ ಅರ್ಥಶಾಸ್ತ್ರ ಹೇಳುವಾಗ ಇದನ್ನ ಮಿಸ್ಟೇಕ್ ಮಾಡಿದ್ದೆ ನಾನು. ಏನ್ ಹೇಳ್ರಿ, ಇದು ನರೇಗಾದಲ್ಲಿ ಎಷ್ಟೆಷ್ಟು ಯೋಜನೆಗಳಿಗೆ ಎಷ್ಟು ಹಣವನ್ನ ಕೊಡುತ್ತಾರೆ ಅಂತೇಳಿ ನಾನಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ದೆ. ಅದನ್ನ ಈಗ ಸರಿಪಡಿಸ್ತೀನಿ. ಅದು ಸರಿಪಡಿಸಿದ ನಂತರ ನಾನು ಮುಂದೆ ಏನ್ ಮಾಡ್ತೀನಿ, ಕ್ಲಾಸ್ ಅನ್ನ ಪ್ರಾರಂಭವನ್ನ ಮಾಡ್ತೀನಿ. ಹೌದಾ, ಇಲ್ಲಿ ಬರ್ದಿರ್ತೀನಿ, ಇಲ್ಲೆಲ್ಲಾದ್ರೂ ಪ್ಲೇಸ್ ಇರುತ್ತೆ ನೋಡ್ತೀನಿ. ನೋಡಿ, ಇಲ್ಲಿ ಬರ್ದಿರ್ತೀನಿ ನೋಡ್ರಿ. ಇಲ್ಲೇ ಬರ್ದಿರ್ತೀನಿ ನೋಡ್ರಿ. ಈ ಟಾಪಿಕ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಂಡ್ಬಿಡ್ರಿ, ಹಳೇದನ್ನ ಅಪ್ಡೇಟ್ ಮಾಡ್ಕೊಡ್ರಿ. ಓಕೆ, ಯಾಕೆ ಅಂತಂದ್ರೆ ನಿಮ್ಮ ಜೀವನ 1 ಮಾರ್ಕ್ಸ್ ಎಲ್ಲ ಇರುತ್ತಲ್ಲ,
ಸೊ ಅದಕ್ಕಾಗಿ ನಾನು ಕೂಡ ತಪ್ಪು ಹೇಳ್ಬಾರ್ದಲ್ಲ. ಏನ್ ಹೇಳತ್ತಂದ್ರ ನಾ ಈ ಡಾಟಾ ತಗೊಂಡಿದ್ದೆ, ಅದು ತಗೊಂಡಿರೋದು AI ವೆಬ್ಸೈಟ್ ಇಂದ ತಗೊಂಡೆ, ಅದು ರಾಂಗ್ ತೋರಿಸಿತ್ತು. ವೆಬ್ಸೈಟ್ ಇಂದಾನೆ ತಗೊಂಡಿರೋದು, ಆ ಡಾಟಾ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಇದನ್ನ ನಾವು ಪರ್ಟಿಕ್ಯುಲರ್ ಆಗಿ ತಗೊಂಡಿರೋದು PIB ವೆಬ್ಸೈಟ್ ಇಂದ ತೆಗೆದುಕೊಂಡಿರುವಂತದ್ದು. ಇದನ್ನ 2025ರಲ್ಲಿ ಕೊಟ್ಟಿರುವಂತ ಡಾಟಾ ಆಗಿರತ್ತ. ಇದನ್ನ ಫೈನಲ್ ಅಂತ ಕೇಳಿದ್ರೆ ಇದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ನಾವು ಇದನ್ನ ನಂಬಲೇಬೇಕು. ಅದಕ್ಕಾಗಿ ನಾವು ಇದನ್ನ ಸರಿಪಡಿಸ್ಕೊಳ್ಳೋಣ. ತಪ್ಪು ಮಾಡಿದೀವಿ ಅಂತಂದ್ರೆ ಸರಿಪಡಿಸ್ಕೊಳ್ಳೇಬೇಕಲ್ವಾ. ಹರಿಯಾಣದವರು ಎಷ್ಟು ಹಣವನ್ನ ಕೊಡುತ್ತಾರೆ ಅಂತ ಕೇಳ್ತಾರೆ. ಹರಿಯಾಣದವರು ಹರಿಯಾಣ ಎಷ್ಟಂದ್ರೆ 409 ರೂಪಾಯಿ ಇದೆ. ಅಲ್ಲಿ ಒಂದ್ ಸ್ವಲ್ಪ ರಾಂಗ್ ಬರ್ತಿದೆ. ಸೆಕೆಂಡ್ ಗೋವಾದವರು ಗೋವಾ ಎಷ್ಟಿದೆ ಅಂದ್ರೆ 406 ರೂಪಾಯಿ ಇದೆ. ಥರ್ಡ್ ಆಗಿ ಬಂತು ಅಂದ್ರೆ ಕೇರಳ ಇದು 401 ಇದೆ. ಅದರ ಜೊತೆಗೆ ಸಿಕ್ಕಿಂ, ಎತ್ತರದ ಗ್ರಾಮ ಪಂಚಾಯಿತಿಗಳು ಅಂತ ಬಂತು ಅಂದ್ರೆ ಸಿಕ್ಕಿಂ ನೋಡ್ರ, ಈಗ ಹೇಳಿನಿ ಇದನ್ನ ಏನಪ್ಪಾ ಅಂತಂದ್ರ ಗ್ರಾಮ ಪಂಚಾಯತಿ ಎತ್ತರದಲ್ಲಿರ್ಬೇಕು. ಎತ್ತರದ ಗ್ರಾಮ ಪಂಚಾಯತಿ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ, ಯಾಕಂದ್ರೆ ಹೈಯೆಸ್ಟ್ ಆಗಿ ಹೋಗ್ತದೆ. ಪಂಚಾಯತಿಗಳಿಗೆ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ಇವರು 450 ರೂಪಾಯಿ ಕೊಡ್ತಾರ. ಓಕೆ, ಇದು ಒಂದು PI ವೆಬ್ಸೈಟ್ ಐತಿ. ಇದನ್ನ ಬೇಕಂದ್ರೂ ನಾನು ನಿಮ್ಗೆ ಸ್ಟಿಕ್ಕರ್ ಅಂಟಿಸ್ತೀನಿ, ಅದಾದ ಬಳಿಕ ಇದಕ್ಕೆ ಬರೋದಾದ ಬಳಿಕ. ಓಕೆ, ಇನ್ನು ನೆಕ್ಸ್ಟ್ ಈಗಿನ ದಿನಗಳಲ್ಲಿ ಅಂತ ಬಂದಾಗ ಅದೇ ಪರ್ಟಿಕ್ಯುಲರ್ ಆಗಿ ಬಂತು ಅಂದ್ರೆ 400 ರೂಪಾಯಿ ಬರುತ್ತೆ ಉಳಿದ ಪ್ಲೇಸ್ಗಳಲ್ಲಿ. ಹೌದಾ, ಇದು ನಾನು ನಿಮಗೆ ಸ್ಕ್ರೀನ್ ಶಾಟ್ ಅನ್ನ ಕೊಡ್ತೀನಿ ತಡಿ ಒಂದು ಸೆಕೆಂಡ್. ಓಕೆ, ಪ್ರೂಫ್ ಸಮೇತನೇ ತಗೊಂಡ್ಬಿಡ್ತೀನಿ, ಯಾಕಂತಂದ್ರೆ ಅದು ನಿಮ್ಗೆ ಒಂದ್ಸಲ ಕನ್ಫರ್ಮ್ ಆಗ್ಬಿಡ್ಬೇಕು. ಅದಕ್ಕಾಗಿ ಈ ಕನ್ಫರ್ಮ್ ಆಯ್ತು ಅಂತ ತಿಳ್ಕೊಡ್ರಿ, ನೀವು ಅವಾಗ ಏನ್ ಮಾಡ್ತೀರಿ ಅಂತಂದ್ರೆ ಆಟೋಮೆಟಿಕ್ಲಿ ನಂಬ್ತೀರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ ಏನ್ ಹೇಳಿದಾನೆ ಹೇಳ್ರಿ ಅವನು. ಹೇಳಿದಾನಲ್ವಾ, ಇಲ್ಲಿ ಕೊಟ್ಟಿದ್ದ ನೋಡ್ರಿ. ಓಕೆ, ಇಲ್ಲಿ ಕೊಟ್ಟಿದ್ದ ನೋಡ್ರಿ ಏನಂತ. ಹರಿಯಾಣ ಎಷ್ಟಿದೆ? ಹರಿಯಾಣ 409 ಇದೆ. ಹೌದಾ, ಹರಿಯಾಣ 409 ಇದೆ. ಹಾಗೆ ಗೋವಾ 406 ಇದೆ, ಅಥವಾ ಕೇರಳ 401 ಇದೆ. ಸಿಕ್ಕಿಮು ಎತ್ತರದ ಗ್ರಾಮ ಪಂಚಾಯಿತಿಗಳಿಗೆ 450. ಹಾಗಿತ್ತ ಈಗಿನ ದಿನಕ್ಕೆ 400ಕ್ಕಿಂತ ಹೆಚ್ಚಿನ ವೇತನ ದರಗಳನ್ನ ಪ್ರಕಟಿಸಿವೆ ಅಂತ ಹೇಳುವಂಥದ್ದು. ಓಕೆ, ಇದು ಇಷ್ಟು. ಇದನ್ನ ಬಿಟ್ರೆ ಅಲ್ಲಿ ಏನು ಬೇರೆ ಚೇಂಜಸ್ ಅನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಎಸ್ ಎನ್ ಕಂಟಿನ್ಯೂ ಆಗಿರ್ತದೆ. ಇದು ಇಷ್ಟು ನೋಡ್ಕೊಂಡ್ರಿ ಅಂತಂದ್ರೆ ಮುಗೀತು. ಓಕೆ ಓಕೆ, ಇನ್ನು ನಾವು ಮತ್ತೆ ಟಾಪಿಕ್ಗೆ ಬರೋಣ. ಅದು ಮೊದಲಿಗೆ ನೆನಪಾಗಿರ್ಲಿಲ್ಲ, ಅದಕ್ಕಾಗಿ ಇದನ್ನ ತಗೊಂಡ್ವಿ. ಓಕೆ, ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮಗೆ ಹೇಳುವಂಥದ್ದು PM ಸೂರ್ಯಘರ್ ಯೋಜನೆ ಉಚಿತವಾಗಿ ಸಿಗ್ತಾ ಇದೆಯಾ ಅಂತ ಕೇಳಿದಾಗ, ಈ ಸೂರ್ಯನ ಬೆಳಕನ್ನ ಏನ್ ಮಾಡುತ್ತೆ ತಂದು ನಮ್ಮಲ್ಲಿ ಒಂದು ಚಿಕ್ಕ ಮಕ್ಕಳಿದ್ದಾಗ ನೀವು ಒಂದು ಪ್ಲೇಟ್ ತರ ಇಟ್ಕೊಂತಿದ್ರಿ, ಅದರಲ್ಲಿ ಸೂರ್ಯನ ಬೆಳಕುಗಳನ್ನ ಬಂದು ಬೀಳ್ತಿತ್ತು, ಅದರಿಂದ ಲೈಟ್ ಹತ್ತಿತ್ತು ಅಂತ ಹೇಳ್ತಾರಲ್ಲ, ಹಾಗೇನೆ ಸೂರ್ಯ ಅಥವಾ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಅನ್ನೋದು ಬರ್ತದೆ. ಹೊಸ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಏನ್ ಮಾಡೈತಿ ಫೆಬ್ರವರಿಯಲ್ಲಿ ಫೆಬ್ರವರಿ 2024ರಲ್ಲಿ ಇದನ್ನ ಯೋಜನೆಯನ್ನ ಪ್ರಾರಂಭ ಮಾಡುತ್ತಾ ವಿಶ್ವದಲ್ಲೇ ಅತಿ ದೊಡ್ಡ ಯೋಜನೆ ಆಗಿರಬಹುದು. ಅರ್ಹತ ಕುಟುಂಬದವರಿಗೆ 300 ಯೂನಿಟ್ ಏನಾಗಿರ್ತದಪ್ಪ ಅಂದ್ರೆ ಫ್ರೀ ಆಗಿ ಕೊಡುವಂತದ್ದು. ಹಾಗಿತ್ತಂದ್ರೆ ಇದು ಮಾರ್ಚ್ ಅಲ್ಲಿ. ಓಕೆ, ಇದನ್ನ ಏನ್ ಹೇಳ್ತಪ್ಪ ಅಂತಂದ್ರೆ ಮಾರ್ಚ್ ಅಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ 2027ಕ್ಕೆ ಇದು ದೇಶಾದ್ಯಂತ ಎಲ್ಲಾ ಮನೆಗೂ ಕೂಡ 1 ಕೋಟಿ ಮನೆಗೆ ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಹೇಳುವಂತದ್ದಾಗಿರುತ್ತೆ. ಗರಿಷ್ಠ ಮಿತಿ ಅಂದ್ರೆ 3 ಕಿಲೋ ವ್ಯಾಟ್ ವರೆಗೂ ನಿಗದಿಪಡಿಸಿರುವಂತದ್ದು ಇದನ್ನ ಹೇಳುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದನ್ನ PM ಧನ್ ಕೃಷಿ ಯೋಜನೆ ಅಂತೇಳಿ ಬರುತ್ತೆ. ಏನಿದು PM ಧನ್ ಕೃಷಿ ಯೋಜನೆ ಅಂತಂದ್ರೆ ಇದು 15 ರಾಜ್ಯಗಳಲ್ಲಿ 72 ರೈತರ ಉತ್ಪಾದನಾ ಸಂಸ್ಥೆಗಳನ್ನ ಪಾಲ್ಗೊಂಡಿರುವಂತದ್ದು. ಇದನ್ನ 2025ರ ಬಜೆಟ್ ನಲ್ಲಿ ಏನ್ ಹೇಳುತ್ತೆ, ಕೃಷಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಇವ್ರಿಗೆ ಸಲಹೆ ನೀಡಿದವ್ರು ಯಾರಪ್ಪ ಅಂತಂದ್ರ ನೀತಿ ಆಯೋಗದವ್ರು ನೀಡ್ತಾರ. ಈ ಸಚಿವಾಲಯ ಯಾವ್ದು ಬರ್ತದೆ ಅಂತಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ವಲಯ ಅಂತೇಳಿ ಬರುತ್ತೆ. ಇದನ್ನ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಾರ. ಯಾವಾಗ ಅಂದ್ರೆ 2025-26ರಿಂದ ಹಿಡಿದು ಎಲ್ಲಿಂದ ಅಂದ್ರೆ 2030 ಮತ್ತು 31 ಅಂತೇಳಿ ಕನ್ಸಿಡರ್ ಅನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಏನು ಅಂದ್ರೆ 6 ವರ್ಷಗಳ ಅವಧಿಯನ್ನ ಕನ್ಸಿಡರ್ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಆದಂತ ಸೆಪರೇಟ್ ಬಜೆಟ್ ಇದೆ ಅಂತಂದ್ರೆ ಇಲ್ಲ. ಈ ಒಗ್ಗೂಡಿಸಿ ಅಂದ್ರೆ ಒಂದಿಷ್ಟು ಯೋಜನೆಗಳನ್ನ ಕೂಡಿಸಿರುವಂತದ್ದು. ಯಾವ್ದಂತಂದ್ರ ಈಗ PM ಕಿಸಾನ್ ಯೋಜನೆ ಅಂತೇಳಿ ಬರ್ತದ. ಹಾಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ ಒಂದು ಬರುವಂತದ್ದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರುತ್ತೆ. ಹಾಗೆ ಪ್ರಧಾನ ಮಂತ್ರಿ ಕೃಷಿ ಸಿಂಚನ ಯೋಜನೆ ಅಂತೇಳಿ ಬರ್ತಾವ. ಇವಿಷ್ಟು ಮರ್ಜ್ ಮಾಡ್ಬೇಕು ಅನ್ನೋದು ಇದು ಹೇಳುತ್ತೆ. ಈ ಜಿಲ್ಲಾವಾರ ಸಮಿತಿಯ ಅಧ್ಯಕ್ಷ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಇರ್ತಾರಲ್ಲ, ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಕನಿಷ್ಠ ಒಂದು ಜಿಲ್ಲೆಯಲ್ಲಿ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇವ್ರದ್ದಾಗಿರುತ್ತೆ. ಇನ್ನು ಟೈಡ್ ಯೋಜನೆ ಅಂತೇಳಿ ಬರ್ತದೆ. ಕೇಂದ್ರದ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಡಿಯಲ್ಲಿ ಇತ್ತೀಚೆಗೆ ರಾಜ್ಯಸಭೆಯ ಟೈಡ್ ಅನ್ನೋ ಒಂದು ಪದವನ್ನ 2.2 ಯೋಜನೆ ಮಾಡಿರ್ತಾರೆ. ಸರ್, ಇದು ಟೈಡ್ ಅಂದ್ರೆ ಏನು? ತಂತ್ರಜ್ಞಾನ ಅಂದ್ರ ಇನ್ಕ್ಯುಬೇಷನ್ಸ್ ಮತ್ತು ಉದ್ಯಮಶೀಲವನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಹೇಳತ್ತ. ತಂತ್ರಜ್ಞಾನವನ್ನ ಡೆವಲಪ್ಮೆಂಟ್ ಮಾಡೋ ಉದ್ದೇಶಕ್ಕಾಗಿ ಇದನ್ನ ಉದ್ದೇಶ ಮೊದಲು ಯಾವಾಗ ತಂದಿದ್ರೆ ಅಂದ್ರೆ 2019ರಲ್ಲಿ ಜಾರಿಗೆ ತಂದಿರುವಂತದ್ದು. ಕೇಂದ್ರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇನ್ನು 5 ವರ್ಷದ ನವೋದ್ಯಮ ಅಂದ್ರೆ 2000ರಲ್ಲಿ ನವೋದ್ಯಮಗಳಿಗೆ ಏನ್ ಮಾಡ್ತಾ ಬೆಂಬಲ ನೀಡುವ ಉದ್ದೇಶಕ್ಕಾಗಿ ಇದನ್ನ 5 ವರ್ಷಕ್ಕೆ ಜಾರಿಗೆ ತಂದಿರುತ್ತಾರೆ. ಇನ್ನು ಜಿಒ ಫಾರ್ಸಿ ಯೋಜನೆ ಅಂತೇಳಿ ಬರುತ್ತೆ.
ಏನಂದ್ರೆ ಜಿಯೋ ಪಾರ್ಸಿ ಯೋಜನೆ ಕೇಂದ್ರದ ಪಾರ್ಸಿ ಅನ್ನೋ ಒಂದು ಪದನ ನೆನ್ಪಿಟ್ಕೊಂಡ್ಬಿಡ್ರಿ. ಇದನ್ನ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದಲ್ಲಿ ಬರುತ್ತೆ. 2013 ಮತ್ತು 14ನೇ ಸಾಲಿನ ಯೋಜನೆಯನ್ನ ಆರಂಭಗೊಂಡಿರುವಂತದ್ದು. ಇನ್ನು ಬಂಜೆತನ ಏನಿದೆಯಲ್ಲ, ಆ ಬಂಜೆತನನ ನಿರ್ವಹಣೆ ಮಾಡೋ ಉದ್ದೇಶಕ್ಕಾಗಿ ಈ ಜಿಯೋ ಪಾರ್ಸಿ ಯೋಜನೆಯನ್ನ ತಂದಿರ್ತಾರೆ. ನೆನಪಿಟ್ಕೊಂಡ್ಬಿಡ್ರಿ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಾ ರಾಜ್ಯಗಳ ಸರ್ಕಾರ ಮತ್ತು ಪಾರ್ಸಿ ಸಮುದಾಯ ಸಂಸ್ಥೆಗಳ ಸಹಕಾರದೊಂದಿಗೆ ಇದು ಅನುಷ್ಠಾನಕ್ಕೆ ತಂದಾರ ಅಂತ. ಸ್ಟೇಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಈ ಸ್ಟೇಟ್ ಕೂಡ ಇದರಲ್ಲಿ ಇನ್ಕ್ಲೂಡೇಷನ್ ಮಾಡಿರುವಂತದ್ದು. ಶಿಲ್ಪ ದೀದಿ ಕಾರ್ಯಕ್ರಮ ಅಂತ ಬರ್ತದೆ, ಇದನ್ನ ಬರ್ದಿಲ್ಲ, ನೆನಪಿಟ್ಕೊಡ್ರಿ, ಜಸ್ಟ್ ಹೇಳ್ತೀನಿ ಅಷ್ಟೇ. ಓಕೆ, ಶಿಲ್ಪ ದೀದಿ ಅಂತೇಳಿ ಬರ್ತದೆ. ಈ ಶಿಲ್ಪ ದೀದಿ ಕಾರ್ಯಕ್ರಮವನ್ನು ಕೇಂದ್ರದ ಜವಳಿ ಸಚಿವಾಲಯ 2024ರಲ್ಲಿ ಜಾರಿಗೆ ತಂದಿರುವಂತದ್ದು. ಶಿಲ್ಪ ದೀದಿ ಅಂತಂದ್ರೆ ಅಲ್ಲೇ ಇದೆ ನೋಡಿ, ಮಹಿಳೆಯರಿಗೆ ಕುಶಲಕರ್ಮಿಗಳ ಸಬಲೀಕರಣ ಮಾಡುವ ಉದ್ದೇಶಕ್ಕಾಗಿ 23 ರಾಜ್ಯಗಳಲ್ಲಿ 100 ಮಹಿಳೆಯರ ಕುಶಲಕರ್ಮಿಗಳ ಆಯ್ಕೆಯನ್ನ ಮಾಡ್ತಾರೆ. ನೆಕ್ಸ್ಟ್ PM ಸೇತು ಯೋಜನೆ ಅಂತೇಳಿ ಕೈಗಾರಿಕಾ ವಲಯದ ಬೇಡಿಕೆಗಳ ತಕ್ಕಂತೆ ಈ ಮಾನವನ ಸಂಪನ್ಮೂಲ ರೂಪಿಸುವ ಉದ್ದೇಶಕ್ಕಾಗಿ ಇದು ಜಾರಿಗೆ ತಂದಿರುವಂತದ್ದು ಯೋಜನೆ ಆಗಿರ್ತದೆ. ಈ PM ಅಂದ್ರ ಕೇಂದ್ರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದೊಂದು ಯಾರ ಪ್ರಾಯೋಗಿಕ ಯೋಜನೆ ಅಂತ ಕೇಳಬಹುದು. ಇದು ಕೇಂದ್ರದ ಆಗಿರ್ತದ, ರಾಜ್ಯದಲ್ಲ. ಕೇಂದ್ರ ಪ್ರಾಯೋಜಿಕ ಯೋಜನೆ ಆಗಿರ್ತದೆ. ದೇಶಾದ್ಯಂತ ಏನಪ್ಪಾ ಅಂತಂದ್ರ ಸರ್ಕಾರ IIT ಅಂತೇಳಿ ಬರ್ತದ. ಇದು ಒಂದು ಎಷ್ಟು ಅಂತಂದ್ರ 1000 ಅನ್ನ ಈ IIT-ಗಳನ್ನ ಏನ್ ಮಾಡ್ತದಪ್ಪ, ಉನ್ನತೀಕರಣ ಮಾಡಬೇಕು ಅಂತೇಳಿ 5 ವರ್ಷಕ್ಕೆ 60,000 ಕೋಟಿ ರೂಪಾಯವನ್ನ ಇಟ್ಟಿದ್ದಾರೆ. ನೆನಪಿಟ್ಕೊಡ್ರಿ, ಎಷ್ಟು? 60,000 ಕೋಟಿ ರೂಪಾಯಿಯನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಇದನ್ನೇನಾಗುತ್ತೆ, ನೆರವನ್ನ ನೀಡಿದ್ದಾರೆ. ಇನ್ನೊಂದು ಏನಪ್ಪಾ ಅಂತಂದ್ರ ಪ್ರಧಾನ ಮಂತ್ರಿ ಇಂಟರ್ಶಿಪ್ ಯೋಜನೆ ಅಂತೇಳಿ ಬರ್ತದೆ. ಈ ಪ್ರಧಾನ ಮಂತ್ರಿ ಇಂಟರ್ಶಿಪ್ ಯೋಜನೆ ಅನ್ನೋದು ಏನಪ್ಪಾ ಅಂತಂದ್ರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ತಂದಿರುವಂತದ್ದಾಗಿರತ್ತೆ. ಈ ಯೋಜನೆ 1.25 ಲ್ಯಾಕ್ಸ್ ಏನದ ಅವಕಾಶವನ್ನ ಗುರಿಯನ್ನ ಮೀರಿ ಮಹತ್ವವಾದ ಸಾಧನೆ ಮಾಡೋ ಉದ್ದೇಶಕ್ಕಾಗಿ ಇದನ್ನ ತಿಂಗಳ ಕಾಲ ಅಥವಾ ವೃತ್ತಿಯ ತರಬೇತಿಯನ್ನ ನೀಡುವ ಯುವ ಜನತೆಗೆ ಅಥವಾ ಇಂಟರ್ಶಿಪ್ ಆಗಿ ಶೈಕ್ಷಣಿಕ ಜ್ಞಾನ, ಪ್ರಯೋಗ, ಕೌಶಲ್ಯಗಳ ನಡುವೆ ಇದನ್ನ ನಿವಾರಿಸಲು ಈ ಯೋಜನೆಯನ್ನ ಜಾರಿಗೆ ತಂದಂತ ಯೋಜನೆ ಆಗಿರತ್ತೆ. ಇದು ಇಷ್ಟು ಜನವರಿಯಲ್ಲಿ ಬಂದಿರುವಂತ ಇನ್ಫಾರ್ಮೇಶನ್. ಇಲ್ಲಿ ಫೆಬ್ರವರಿಯಲ್ಲಿ ಯಾವುದೇ ಯೋಜನೆಗಳು ಇಲ್ಲ. ಅದಕ್ಕಾಗಿ ನಾವು ಡೈರೆಕ್ಟ್ ಆಗಿ ಯಾವ್ದು ನೋಡ್ಕೋಬೇಕಾಗಿರತ್ತೆ, ಮಾರ್ಚ್ ಅನ್ನ ನೋಡ್ಕೊಳ್ಳೋಣ. ಸಮೃದ್ಧಿ ಯೋಜನೆ ಕಾರ್ಯಕ್ರಮ ಅಂತ ಬರ್ತದೆ. ಇದರಲ್ಲಿ ಪೋರ್ಟಲ್ ಬೇರೆ, ಯೋಜನೆ ಬೇರೆ. ಪೋರ್ಟಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸಹಾಯುತವಾಗಿ, ಯೋಜನೆ ಅಂದ್ರೆ ಜಾರಿಗೆ ಬರುವಂತ. ಇದಕ್ಕ ಅಂದ್ರೆ ಏನೇ ಲಾಭವನ್ನ ಅದ್ರದ್ದು ಲಾಭ ಬರುತ್ತ ನಾ ಮಾಡ್ಬೇಕ ಅಂತಲ್ಲ, ಈ ದೇಶವನ್ನ ಡೆವಲಪ್ಮೆಂಟ್ ಮಾಡುವಂತ ಯೋಜನೆಗೆ ಅದು ಒಂದ್ ತಂದಿರ್ತಾರ. ಇನ್ನೊಂದ್ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಯೋಜನೆಗಳ ಕಾರ್ಯಕ್ರಮಗಳು ಎದಕ್ ಬರ್ತಾವ ಅಂತಂದ್ರ ಆ ಪರ್ಟಿಕ್ಯುಲರ್ ಯಾವ್ದಕ್ ತಂದಿರ್ತಾರ ನೋಡ. ಈಗ ಮಹಿಳೆಯರಿಗೆ ಅಂತ ತಂದ್ರಂತ ತಿಳ್ಕೊಡ್ರಿ, ಈ ಮಹಿಳೆಯರಿಗೆ ಯೋಜನೆ ತಂದ್ರ ಅವ್ರಿಗೆ ಅಷ್ಟೇ ಡೆವಲಪ್ಮೆಂಟ್ ಮಾಡುವಂತದ್ದು. ಈ ಪೋರ್ಟಲ್ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಓವರ್ ಆಲ್ ಆಗಿ ತಗೊಳ್ಳುವಂಥದ್ದು. ಇಷ್ಟೇ ಡಿಫ್ರೆನ್ಸ್, ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದ್ರಾಗ ನೀವು ಮಾಸ್ಟರ್ ಮಾಡಕ್ ಹೋದ್ರಿ ಅಂತಂದ್ರೆ ನೀವು ಮತ್ತೆ ಎಡವಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ಅನ್ನೋ ಒಂದು ಕಾರ್ಯಕ್ರಮ ಯೋಜನೆ ತಂದಿರುವಂತದ್ದು ಉದ್ದೇಶ ಇಷ್ಟನೇ. ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದ್ರ ಕೇಂದ್ರ ಎಲೆಕ್ಟ್ರಾನಿಕ್ ಅಂಡ್ ಮಾಹಿತಿ ತಂತ್ರಜ್ಞಾನ. ಅಂದ್ರ ನಿಮ್ ಒಂದ್ ಮೈಂಡ್ ಹೊಳಿತ ಅಂದ್ರೆ ಇದು ಅಂತ ಯಾವ್ದು ಕೃಷಿಗೆ ಸಂಬಂಧಪಟ್ಟಿಲ್ಲ, ಯಾವ್ದೋ ಮೋಟರ್ ರೈಡ್ ಮಾಡಕ್ ಬಂದಿಲ್ಲ ಅಂತ. ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಅಂತಂದ್ರ ಏನಾದ್ರೂ ಒಂದು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಆಗಿರುತ್ತೆ. ಸಮೃದ್ಧ ಕಾರ್ಯಕ್ರಮ ಅಂತೇಳಿ ಬರುವಂತದ್ದು. ಯಾರು ಅಂತಂದ್ರ ಇದ್ರಾಗ ಸಚಿವರು ಯಾರಾದಾರಪ್ಪ ಅಂತಂದ್ರ ಜೀತನ್ ಸಿಂಗ್ ಪ್ರಸಾದ್ ಅಂತೇಳಿ ಇದಾರ. ಓಕೆ, ಪ್ರಸಾದ್ ಇವರು ರಾಜ್ಯ ಸಚಿವರು. ಓಕೆನಾ. ಈ ಸಮೃದ್ಧಿ ಕಾರ್ಯಕ್ರಮ ಕುರಿತು ಹೇಳ್ಬೇಕು ಅಂತಂದ್ರೆ ಸಮೃದ್ಧಿ ಅಂದ್ರೆ ಉತ್ಪನ್ನದ ನಾವೀನ್ಯತೆ ಅಭಿವೃದ್ಧಿಯನ್ನ ಮಾಡುವಂತ ಅಥವಾ ಬೆಳವಣಿಗೆಯನ್ನ ಮಾಡುವಂತದ್ದು ಅಥವಾ ನವೋದಯದ ವೇಗವರ್ಧಕವನ್ನ ಮಾಡುವಂತ ಅಂದ್ರೆ ಪ್ರಾರಂಭ ಹಂತವನ್ನ ಇದನ್ನ ಸಮೃದ್ಧಿ ಕಾರ್ಯಕ್ರಮ ಅಥವಾ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಡಿ ಪ್ರಮುಖವಾದಂತ ಯೋಜನೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರ 12 ರಾಜ್ಯಗಳಲ್ಲಿ 22 ವೇಗವರ್ಧಕವಾದಂತ ಒಟ್ಟು 175 ನವೋದ್ಯಮಗಳಿಗೆ ಬೆಂಬಲವನ್ನ ಒದಗಿಸಿಕೊಡ್ಬೇಕು ಅನ್ನೋ ಒಂದು ಇದನ್ನ ಆಯ್ಕೆ ಆಗಿರ್ತದ. ಇದರಲ್ಲಿ ಗುಂಪು ವೈಸ್ ಮಾಡ್ಕೊಂಡಿರ್ತಾರಪ್ಪ, ಸಿಕ್ಕಂಗೆ ಎಲ್ಲ ಒಮ್ಮೆ ಮಾಡ್ತೀನಿ ಅನ್ನೋ ಮಾಡಕ್ಕಾಗಲ್ಲ. ಗ್ರೂಪ್ 1, ಗ್ರೂಪ್ 2 ಇಲ್ಲಿ ಆರ್ಥಿಕ ನೆರವು ಎಷ್ಟು ಕೊಡ್ತಾರ ಅಂತ ಕೇಳಿದ್ರೆ ಮಿನಿಮಮ್ 2 ಲ್ಯಾಕ್ ಮಿನಿಮಮ್. ಇದು ಹೌದು. ಮ್ಯಾಕ್ಸ್ ಎಷ್ಟು ಕೊಡ್ತಾರೆ? 40 ಲಕ್ಷವರೆಗೂ ಕೊಡ್ತಾರ ಮ್ಯಾಕ್ಸ್ ಬರುವಂತದ್ದು. ಹೌದು ಸರ್, ನಮ್ಗೊಂದು 4 ಕೋಟಿ ಬೇಕಂತ. 4 ಕೋಟಿ ಅಂತಂದ್ರೆ ಇದು ನವೋದ್ಯಮ ಆಗೋದಿಲ್ಲಪ್ಪ. ಅದಕ್ಕೆ ಆದಂತದ್ದು ಇದು ಪ್ರಾರಂಭ ಹಂತದಲ್ಲಿ ಕೊಡುವಂತದ್ದಾಗಿರ್ತದ. ಓಕೆ, ಇನ್ನು PM ಸೂರತ್ ಪೋರ್ಟಲ್ ಅಂತ ಬರ್ತದೆ. ಏನ್ರಿ ಇದು PM ಸೂರತ್ ಪೋರ್ಟಲ್ ಅಂತಂದ್ರ ಇದರಲ್ಲಿ 1.39 ಲಕ್ಷದಷ್ಟು ಉದ್ಯಮಿಗಳಿಗೆ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ನೆನ್ಪಿಟ್ಕೊಡ್ರಿ, ಈ ಡಾಟಾ ಕೇಳಿದ್ರೆ ಕೇಳ್ಬೋದು, ಕೇಳದೇ ಇರ್ಬೋದು.
1,389.61 ಕೋಟಿ ಸಾಲವನ್ನು ವಿತರಣೆ ಮಾಡಬೇಕು ಉದ್ಯಮಗಳಿಗೆ. ಅಂದ್ರೆ ಎಷ್ಟು ಉದ್ಯಮಗಳಿಗೆ? 1.39 ಉದ್ಯಮಗಳಿಗೆ ಸಾಲ ಕೊಡ್ಬೇಕು. ಸರ್ ಸಾಲ ಇದು ಕೊಡ್ತಾರೆ, ತೆಲಿಗಿಲಿ ಕೆಟ್ಟೈತೇನ್ರಿ ಅವ್ರಿಗೆ? ತಲೆ ಕೆಟ್ಟಿರೋದು ಅವ್ರಿಗಲ್ಲಪ್ಪ, ನಮ್ಗ ಕೆಟ್ಟಿರ್ತದ. ಯಾಕೆ ಹೇಳು? ಸಣ್ಣ ಸಣ್ಣ ಉತ್ಪಾದನೆ ಅಥವಾ ಉದ್ಯೋಗವನ್ನ ಸೃಷ್ಟಿ ಮಾಡೋಕ ಈ ಪೋರ್ಟಲ್ ಅನ್ನ ಜಾರಿಗೆ ತಂದಿರ್ತಾರ. ಈ ಒಂದು ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಳ್ರಿ. ಸರ್ ಸಚಿವಾಲಯದ ಯಾವ್ದಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದಲ್ಲಿ 2014ರಲ್ಲಿ ಈ ಪೋರ್ಟಲ್ ಅನ್ನು ಏನಾಗಿರ್ತದಪ್ಪ ಅಂತಂದ್ರ ಜಾರಿ ಬಂದಿರ್ತದ. ಸರ್ ಅದು ಒಂದೇನ್ರಿ, ಹಿಂದುಳಿದ ಅಥವಾ ಸಮಾಜ ಹಿಂದುಳಿದ ವರ್ಗದ ಉದ್ಯಮಗಳಿಗೂ ಸಾಲದ ನೆರವನ್ನ ಕೊಡುವಂತದ್ದಾಗಿರ್ತದೆ. ಪಾರದರ್ಶಕ ಆನ್ಲೈನ್ ಮೂಲಕ ಸುಲಭವಾಗಿ ದೊರೆಯುವಂತದ್ದು. ಮಧ್ಯದಾಗ ದುಡ್ಡು ಕೊಟ್ರೆ ಏನಾಕತ್ತಾರೆ, PM ಇಂದ ಮಂತ್ರಿ ಬರ್ಬೇಕಂದ್ರ, ಮಿನಿಸ್ಟ್ರಿ ಬರ್ಬೇಕಂದ್ರೆ ಇಲ್ಲಿ 1,000 ರೂಪಾಯಿ PM ಕೊಟ್ಟಿದಾರ ಅಂತ ತಿಳ್ಕೊಡ್ರಿ. ಮಂತ್ರಿ ಇಲ್ಲಿ ಮಿನಿಸ್ಟ್ರಿ ಬರಕ್ ಏನಾಗಿರ್ತದ್ರಿ, 900 ರೂಪಾಯಿ ಬಂದಿರ್ತದ್ರಿ. ಅಲ್ಲಿದಿಂದ ರಾಜ್ಯಕ್ಕೆ ಏನಾದ್ರು ಬಂತು ಅಂದ್ರ ಆ ಯಾರು ಸಾಲ ಹಾಕಿರ್ತಾನಲ್ಲ ಆ ವ್ಯಕ್ತಿಗೆ ಇಲ್ಲಿ ಬಂದ್ ಕುಂತಾಗ ಇವನಿಗೆ ಬರ್ಬೇಕು ದುಡ್ಡು ಅನ್ನೋದಾಗ 100 ರೂಪಾಯಿ ಬಂದಿರ್ತದ್ರಿ. ಈ 100 ರೂಪಾಯಿದಾಗ ಇವ ಏನ್ ಮಾಡ್ತಾನೆ, 50 ರೂಪಾಯಿ ಎಲ್ಲ ಸಿಗರೇಟ್ ಸೇದ್ ಬಿಡ್ತಾನೆ. ಇನ್ನು 50 ರೂಪಾಯಿ ಉಳ್ದದ್ ಬಿಡು ಅಂತೇಳಿ ಮಕ್ಳು ಕೂತವ್ರಿಗೆ ಏನಾದ ಒಂದ್ ಚಾ ಪಾಣಿ ಕುಡ್ಕೊಂಡ್ರೆ ಮುಗಿತ್ರಿ, ನೀವು ಯಾವ ಬಿಸ್ನೆಸ್ ಮಾಡಕ್ ಹೋಗಂಗಿಲ್ಲ, ತಲೆ ಕೆಟ್ಟ ಬಿಡ್ತಾನೆ. ಹಂಗಾಗಿರ್ತಾವ. ಅದಕ್ಕಾಗಿ ಏನ್ ಮಾಡ್ಬಿಡ್ತಾರ ಅಂತಂದ್ರೆ PM ಅವರು ಭಾಳ ಶಾಣೆ ಆಗ್ಯಾರ್ರಿ. ಏನ 1,000 ರೂಪಾಯಿ ಬಂದೈತಿಲ್ಲ, ಇವ್ ಎಲ್ಲಿ ಕೂತಾನ, ನೀವು ಮೂಲ್ಯಾಗ ಕುಂತಾನ ಅಂತ ತಿಳ್ಕೊಡ್ರಿ, ಇವ್ನಿಗೆ ಒಂದು ಅಕೌಂಟ್ ಮಾಡ್ಬಿಟ್ಟಾರ. ನೀವು ಅಕೌಂಟ್ ಮಾಡ್ಬಿಟ್ಟಾರ, ಸೀದಾ ನೀನ್ 1,000 ರೂಪಾಯಿ ನೀನ ತಗೋ, ಬೇರೆ ಯಾರಿಗೆ ಹಂಚ್ಬೇಡ. ನೀ 100 ರೂಪಾಯಿ ಖರ್ಚು ಮಾಡಿದ ಅಂತಂದ್ರೆ 900 ರೂಪಾಯಿದಾಗ ಬಿಸ್ನೆಸ್ ಮಾಡಂತ ಹೇಳ್ತಾರ. ಹಂಗ ತಲೆ ಪ್ರಧಾನಿಯವರು ಓಡ್ಸ್ಯಾರ. ಅದಕ್ಕಾಗಿ ನೆನ್ಪಿಟ್ಕೊಡ್ರಿ. ಇದರಲ್ಲಿ ಗರಿಷ್ಠ ಎಷ್ಟು ಲಕ್ಷದವರೆಗೂ ವ್ಯಾಪಾರ ಒದಗಿಸಿಕೊಡ್ತದಪ್ಪ ಅಂದ್ರ ರಿಯಾಯಿತಿ ಬಡ್ಡಿಯಲ್ಲಿ 15 ಲಕ್ಷ ನೋಡ್ರಿ. ಎಷ್ಟು? 15 ಲಕ್ಷ. ನೆನ್ಪಿಟ್ಕೊಡ್ರಿ, ಅಷ್ಟ ಸಾಕು. ಇನ್ನು ಸ್ವಾವಲಂಬನಿ ಯೋಜನೆ, ಸರ್ ಇದು ಯೋಜನೆ ಬಂದ್ ನೋಡ್ರಿ. ಈ ಯೋಜನೆಗಳು ಬೇರೆ, ಅವು ಪೋರ್ಟಲ್ಗಳು ಬೇರೆ. ಈ ಸ್ವಾವಲಂಬನಿ ಯೋಜನೆ ಅಂದ್ರ ಮಹಿಳೆಯರಿಗೆ ತಮ್ಮದ ಆದ ಉದ್ಯಮವನ್ನ ಸ್ಥಾಪಿಸಲು ಅಂದ್ರ ನೋಡ್ರಿ, ಇಲ್ಲಿ ಕಂಪ್ಲೀಟ್ ಆಗಿ ಯಾರಿಗೆ ಕೊಟ್ರಿ? ಮಹಿಳಾ ಮಣಿಗಳಿಗೆ ಕೊಟ್ರಿ. ಅಕ್ಕದೇರಿಗೆ ಕೊಟ್ಟಾರ. ಇವ್ರು ಅಕ್ಕದೇರ್ ಏನ್ ಮಾಡ್ತಾರ? ಯುವ ಉದ್ಯೋಗಿಗಳು ಇರ್ಬೇಕ್ರಿ. ಅವ್ರು ಮತ್ತ ಯುವ ಮಹಿಳೆಯರು ಇರ್ಬೇಕ್ರಿ. ಎಲ್ಲ ಮುದಿಕಾಗಿ 80 ವರ್ಷ 90 ವರ್ಷ ಆದವ್ರಿಗೆಲ್ಲ ಯುವ ಇರ್ಬೇಕು. ಇಲ್ಲಿ ಏನ್ ಹೇಳಾಕತ್ತೀರಿ? ಮಹಿಳಾ ಸಬಲೀಕರಣ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ಜಾರಿಗೆ ತಂದಿರುವಂತದ್ದು. ಹಂತ 1, ಹಂತ 2 ಅಂತ ಬರ್ತದೆ. ಈ ಹಂತ 1ದಾಗ ಏನಪ್ಪಾ ಅಂದ್ರೆ 1,200 ವಿದ್ಯಾರ್ಥಿಗಳು ಅಂತಂದ್ರೆ ಏನ್ ಬರ್ತದ ಅಂದ್ರೆ ಯುವ ಮಹಿಳೆಯರು. ಅದಾದ ಬಳಿಕ ಹಂತ 2 ಬರ್ತದ್ರಿ. 12,200 ಪೈಕಿಯಿಂದ 600 ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ? ಉನ್ನತ ಮಟ್ಟಕ್ಕೆ ಹೋಯ್ತಾರೆ. ಇವ್ರು ಎಲ್ಲರೂ ಸ್ಟ್ಯಾಂಡರ್ಡ್ ಒಂದೇ ಲೆವೆಲ್ ಇರಂಗಿಲ್ಲಲ್ಲ, ಅದಕ್ಕಾಗಿ ತಗೊಂತಾರೆ. ಅದರಲ್ಲಿ 3ನೇ ಹಂತ ಅಂತ ಬರ್ತದ್ರಿ. ಈ ವ್ಯಾಪಾರದ ವಿಚಾರಣೆ ಸುಸ್ಥಿರ ಉದ್ಯಮಗಳನ್ನ ಪರಿಶೀಲ ವಿದ್ಯಾರ್ಥಿಗಳಿಗೆ 21 ವಾರಗಳ ಕಾಲ ರಚನಾತ್ಮಕ ಮಾರ್ಗದರ್ಶನವನ್ನು ನೀಡ್ತಾರೆ. ಅಷ್ಟ ನೆನಪಿಟ್ಕೊಡ್ರಿ. ಇನ್ನು ವಿದ್ಯಾಂಜಲಿ ಉಪಕ್ರಮ ಅಂತ ಬರ್ತದ್ರಿ. ಇದು ಮತ್ತೆ ಪೋರ್ಟಲ್ ಬಂತ್ರಿ. ಓಕೆ, ವಿದ್ಯಾಂಜಲಿ ಉಪಕ್ರಮ ಅಂತಂದ್ರೆ ಏನು ಅಂತ ಕೇಳಿದಾಗ ಇದು ಕೇಂದ್ರ ಶಿಕ್ಷಣ ಅಂತಂದ್ರೆ ನೆನಪಿಟ್ಕೊಂಡ್ಬಿಡ್ರಿ. ಈ ಶಾಲೆಗಳ ಸ್ವಯಂ ಸೇವಕ ನೋಂದಣಿಯನ್ನ ಮಾಡ್ಕೊಳ್ಳುವ ಉದ್ದೇಶಕ್ಕಾಗಿ ಇದನ್ನ ಏನ್ ಮಾಡಿದ್ರೆ 8.5 ಲ್ಯಾಕ್ಗೂ ಹೆಚ್ಚು ಶಾಲೆಗಳು 5 ಲಕ್ಷ ಸ್ವಯಂ ಸೇವೆಯನ್ನ ನೋಂದಣಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ಪೋರ್ಟಲ್ ಅನ್ನ 2016ರಲ್ಲಿ ಜಾರಿಗೆ ತಂದಾರ. ಅದಾದ ಬಳಿಕ ಪ್ರಸ್ತುತ ವಿದ್ಯಾಂಜಲಿ 2.0 ನಡೀತಾ ಇದೆ. ಅದು ಯಾವಾಗಿನಿಂದ ಅಂದ್ರೆ 2021ರಲ್ಲಿ ಶಿಕ್ಷಣ ಪರ್ವ ಅನ್ನೋ ಒಂದು ಯೋಜನೆ ತಂದಾರ. ಹಾಗೆ NEP ಅಂತ ಬರ್ತದ್ರಿ. NEP ಅಂತ ಬರ್ತದ. ಈ NEP ಅನ್ನ 2020ರಲ್ಲಿ ಜಾರಿಗೆ ಬರುತ್ತೆ. NEP ನ ಅಳವಡಿಕೆ ಮಾಡ್ಕೊಂಡಿರೋದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಅಂತ ಹೇಳ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ಬರುತ್ತೆ. ಶಿಕ್ಷಣದ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಗಳಲ್ಲಿ ಒಂದು ಪ್ರಮುಖವಾದ ಕಾರ್ಯಕ್ರಮ ಅಂತ ಬರುವಂತದ್ದು. ಈ ತರ ವಿದ್ಯಾಂಜಲಿ ವಿದ್ಯಾರ್ಥಿ ವೇತನ ಅಂತ ಹೇಳಿ ಬರ್ತದೆ. ಇದು 2024ರಲ್ಲಿ ಇದನ್ನ ಪ್ರಾರಂಭ ಆಗಿರುವಂತದ್ದು. ಸೊ ಈ ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಏನ್ ಹೇಳುತ್ತೆ? ಸಂಪೂರ್ಣ ಅಭಿಯಾನ ಅಂತ. ಏನ್ರಿ ಇದು ಸಂಪೂರ್ಣ ಅಭಿಯಾನ? ಆಕಾಂಕ್ಷ ಜಿಲ್ಲೆ ಮತ್ತು ಆಕಾಂಕ್ಷ ಬ್ಲಾಕ್ ನೀತಿ ಆಯೋಗ ಹೇಳುತ್ತೆ 3 ತಿಂಗಳ ಅವಧಿಯಲ್ಲಿ ಅಂದ್ರೆ 2026 ಏಪ್ರಿಲ್ ಇಂದ ಹಿಡಿದು ಸಂಪೂರ್ಣ ಅಭಿಯಾನ 2 ಅನ್ನ ಜಾರಿಗೆ ತರ್ತಾರೆ. ಏನ್ ಹೇಳಾಕತ್ತೈತ್ರಿ? ಇಲ್ಲಿ ಗುರಿ, ಪ್ರಮುಖ ವಲಯ, ಸೂಚ್ಯಾಂಕಗಳು ಈ ಕನ್ಸಿಡರ್ ಆಧಾರದ ಮೇಲೆ ಮಾಡ್ತಾರ. ಈ ಸಂಪೂರ್ಣ ಅಭಿಯಾನ ಯಶಸ್ವಿಯಾಗಿ ಸರ್ ಇಲ್ಲಿ ಬರೆದಿರ್ತೀನಿ. 2024ರಲ್ಲಿ ಏನು 2024ರಲ್ಲಿ ಇದನ್ನ ಒಂದು ಸಾಧನೆಯನ್ನ ಅಂದ್ರೆ ಸಂಪೂರ್ಣ ಅಭಿಯಾನ ಯಶಸ್ವಿ ಆಧಾರದ ಮೇಲೆ ಹೊಸ ಯೋಜನೆಯನ್ನ ರೂಪಣೆ ಮಾಡ್ತಾರೆ. ಸರ್ ಆಕಾಂಕ್ಷೆ ಜಿಲ್ಲೆಗಳು ಬ್ಲಾಕ್ ಕಾರ್ಯಕ್ರಮಗಳ ಈ ಅಡಿಯಲ್ಲಿ ಏನಾಗ್ತದಪ್ಪ ಅಂದ್ರ 112 ಆಕಾಂಕ್ಷೆಗಳು ಇದರಲ್ಲಿ ಜಿಲ್ಲೆಗಳಲ್ಲಿ 5 ಪ್ರಮುಖ ಸಾಧನೆಯ ಸೂಚ್ಯಾಂಕವನ್ನ ಕನ್ಸಿಡರ್ ಮಾಡ್ಕೊಂತಾರೆ. ಈ ಸೂಚ್ಯಾಂಕದ ಆಧಾರದ ಮೇಲೆ ತಗೊಂತಾರೆ. ಹಂಗಿತ್ತಂದ್ರ ಆಕಾಂಕ್ಷೆಗಳ ಜಿಲ್ಲೆ ಅಂತ ಬಂತು ಅಂದ್ರೆ ಇಲ್ಲಿ ಬರ್ದಿರ್ತೀನಿ. ಆಕಾಂಕ್ಷೆಗಳ ಜಿಲ್ಲೆ ಅನ್ನೋದು ಇದು 2018ರಲ್ಲಿ ಜಾರಿಗೆ ಬರುತ್ತೆ. ಸರ್ ಆಕಾಂಕ್ಷಿಗಳ ಬ್ಲಾಕ್ ಅಂತ ಬಂತು ಅಂದ್ರೆ ಓಕೆ, ಈ ಬ್ಲಾಕ್ ಅಂತ ಬಂತು ಅಂದ್ರೆ ಯಾವಾಗ ಬಂದೈತ್ರಿ ಅಂತ ಕೇಳಿದ್ರೆ ಇದು ಒಂದು 2013ರಲ್ಲಿ ಬಂದಿರುತ್ತದೆ. ಸರಿ, ಇದಕ್ಕೆ ವಾಟ್ ಇಸ್ ದ ಡಿಫ್ರೆನ್ಸ್? ಇದಕ್ಕೆ ಅಂತಂದ್ರೆ ಏನು ಡಿಫ್ರೆನ್ಸ್ ಇರಂಗಿಲ್ಲ. ಇದು ದೇಶದಲ್ಲಿ ಎಷ್ಟಂದ್ರ 112 ಜಿಲ್ಲೆಗಳ ಆಯ್ಕೆ ಮಾಡ್ಕೊಂತದ. ಇದು ದೇಶದಲ್ಲಿ 513 ಬ್ಲಾಕ್ಗಳು. ವ್ಯತ್ಯಾಸ ಇಷ್ಟೇನ, ಇದರಲ್ಲಿ ಬೇರೆ ಏನೂ ಇಲ್ಲ. ಇವರು ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರ ಜಿಲ್ಲೆಗಳಲ್ಲಿ ಆರೋಗ್ಯ, ಪೋಷಣೆಗೆ, ಶಿಕ್ಷಣ, ಕೃಷಿ ಆಗಿರ್ಬಹುದು, ಜಲಸಂಪನ್ಮೂಲ, ಎಕನಾಮಿಕಲಿ ಅಂತ ಬರುವಂತದ್ದು, ಕೌಶಲ್ಯದ ಅಭಿವೃದ್ಧಿ. ಸರಿ, ಇವರು ಬ್ಲಾಕ್ದವರು ಆರೋಗ್ಯಕ್ಕೆ ಕೊಡ್ತಾರ, ಶಿಕ್ಷಣ,
ಕೃಷಿ ಅಂದ್ರೆ ಪೂರ ಸೇವಕ್ಕೆ ಕೃಷಿ ಅಂತ ಬಂದಾಗ ಜಲ ಸಂಪನ್ಮೂಲ ಇವರು ಜಿಲ್ಲೆದವ್ರು ಕೊಟ್ರು. ಬಟ್ ಇವ್ರು ಏನ್ ಕೊಡ್ತಾರೆ ಗೊತ್ತಾ, ಪೂರಕ ಸೇವೆಗಳು ಕೊಡ್ತಾರೆ. ಅಂದ್ರೆ ನಿಮಗೆ ಏನದ ಸೇವೆಯನ್ನ ಅದಕ್ಕೆ ಕೃಷಿಗೆ ಬೇಕಾದಂತದ್ದು. ಇನ್ನು ಮೂಲ ಸೌಕರ್ಯಗಳು ಹಾಗೂ ಸಾಮಾಜಿಕ ಅಭಿವೃದ್ಧಿ. ಸರ್ ಸೂಚ್ಯಾಂಕದಲ್ಲಿ ಇದು ಎಷ್ಟನೇದ ಅಂತಂದ್ರೆ ಇದು 49ನೇ ಸೂಚ್ಯಾಂಕ, ಇದು ಎಷ್ಟದಂದ್ರೆ 40 ಸೂಚ್ಯಾಂಕ. ಸೊ ಇವೆರಡು ಕಂಪ್ಯಾರಿಸನ್ ಇಷ್ಟೇ. ಸರಿ, ಇದನ್ನ ಬಿಟ್ರೆ ನನ್ಗೊಂದ್ ಸ್ವಲ್ಪ ಬೇರೆ ಇದನ್ನ ಒಂದು ಹೇಳಿ ಮುಗಿಸ್ಬಿಡ್ತೇನ್ರಿ. ಯಾಕಂತಂದ್ರೆ ನಿಮ್ಗ ಪೇಷನ್ಸ್ ಇಲ್ಲ ಅಂತ ನನಗ ಗೊತ್ತಾಗೈತಿ ಈಗ. ಯಾಕಂದ್ರೆ ಕುತ್ತಿಗೆ ಬಂದ್ಬಿಟ್ಟೈತಿ ನಿಮ್ದು. ಕುತ್ತಿಗೆ ಬಂದ್ಬಿಟ್ಟೈತಿ. ಯಾಕಂತಂದ್ರೆ ಎಕ್ಸಾಮ್ ಹತ್ರ ಬಂದಾಗ ನಾನು ಮಾಡಾಕತ್ತಾನ. ಇದು ನಂದು ತಪ್ಪಾಯ್ತು. ನಂದು ತಪ್ಪಾಯ್ತು ಇದು. ಅದಕ್ಕಾಗಿ ನೆಕ್ಸ್ಟ್ ಏನ್ ಹೇಳತ್ತಪ್ಪ ಅಂತಂದ್ರ, ಇನ್ನು ಬೇಲಾಗ್ರಾಮ್ ಭಾರತ್ ಮೊದಲ ನಿವಳ ಶೂನ್ಯ ಪಂಚಾಯಿತಿ ಅಂತ. ಬೇಲಾಗ್ರಾಮ್ ಅಂದ್ರೆ ಮಹಾರಾಷ್ಟ್ರ ಜಿಲ್ಲೆ ಗ್ರಾಮದಲ್ಲಿ ಭಾರತದ ಮೊಟ್ಟ ಮೊದಲ ನಿವಳ ಶೂನ್ಯ ನೆಟ್ ಜೀರೋ ಅಂತ ಪಂಚಾಯತಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ವಾತಾವರಣದಲ್ಲಿ ಬಿಡುವಂತ ಇಂಗಾಲದ ಕಾರ್ಬನ್ ಪ್ರಮಾಣವನ್ನ ಪ್ರಕೃತಿಯ ಹೀರಿಕೊಳ್ಳಲು ಇಂಗಾಲದ ಪ್ರಮಾಣವನ್ನ ಅಥವಾ ಎರಡು ಸಮಾನವಾಗಿ ನಿವಳ ಜೀರೋವನ್ನ ಇದರಿಂದ ವಾತಾವರಣದಲ್ಲಿ ಯಾವುದೇ ಹೆಚ್ಚುವರಿ ಹಸಿರುಮನೆ ಅನಿಲವನ್ನ ಉಳಿಸುವುದಿಲ್ಲ ಅನ್ನೋ ಉದ್ದೇಶಕ್ಕಾಗಿ ತಂದಿದ್ದಾರೆ. ಇದ್ರದ್ದು ಫುಲ್ ಎಕ್ಸ್ಪ್ಲನೇಷನ್ ಈಗಾಗಲೇ ಜನವರಿಯಲ್ಲಿ ಬಂದಿತ್ತು. ಈ ಜನವರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫುಲ್ ಡೀಟೇಲ್ಸ್ ಆಗಿ. ನೀವು ನಾನು ಹೇಳ KS ಮೇನ್ಸ್ ಬರೀತೀರಿ ನೋಡಿದ್ರಲ್ಲಿ, KS ಮೇನ್ಸ್ ಬರೆಯುವಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಪಂಚಾಯತ್ ನೇತೃತ್ವ ಹವಾಮಾನದ ಉಪಕ್ರಮದಲ್ಲಿ ಪೆರಿಜಿಯಂ ಅಂತೇಳಿ ಬರುತ್ತೆ, ಸೌರ್ಯಗ್ರಾಮ ಅಂತ ಕರಿತೀವಿ. ಯಾವುದಕ್ಕ ಕೇರಳದಲ್ಲಿ ಬರುತ್ತೆ. ಓಕೆ, ಇದು ರಿಲೇಟೆಡ್ ಆಗಿ ಹೇಳ್ತಾ ಇರುವಂತದ್ದು ಪೆರಿಜಿಯಂ ಅಂತೇಳಿ ಬರ್ತದೆ. ಇದು ಎಲ್ಲಿ KL ಅಂತ ಬರ್ತದೆ. ಓಕೆ, ಇದು ಸೌರ್ಯಗ್ರಾಮ ಅಂತ ಕರೀತಾರೆ. ಅದೇ ಸಿರಿಯಾ ಅಂತ ಜಾರ್ಖಂಡ್ ಅಲ್ಲಿ ಕಂಡು ಬರುವಂತದ್ದು, ಬಡಕ್ಕೆ ಕಿಚಾಜು ಅಂತೇಳಿ ಒಡಿಸಾದಲ್ಲಿ ಬರುತ್ತೆ, ಘರ್ಗೆ ಅಂತ ಬಿಹಾರದಲ್ಲಿ. ಇದು ನೀರಿನ ಅಭಾವ ಅಥವಾ ಪ್ರಭಾವ ಮಣ್ಣಿನ ಸವಕಳಿ ತಡೆಗಟ್ಟಲು ಜಾರಿಗೆ ತಂದಿರು. ಕೋಲಾರ ನಮ್ಮಲ್ಲಿ ಕರ್ನಾಟಕದಲ್ಲಿ. ಕೋಲಾರ ಚಿನ್ನದ ಗಣಿ ಇದು ಎಲ್ಲಿದೆ, ಕರ್ನಾಟಕದಲ್ಲಿ. ಓಕೆ, ಇದು ಕೆರೆಗಳನ್ನ ಅಂದ್ರೆ ಏನ್ ಮಾಡ್ಬೇಕು, ನಿರ್ಮಾಣವನ್ನ ಮಾಡ್ಬೇಕು. ಇದು KC ವ್ಯಾಲಿ ಅಂತ ಕರೀತಾರಪ್ಪಿ. KC ವ್ಯಾಲಿಗೆ ಇದ್ದಂತ ಇದು ಯಾವ್ದಪ್ಪ ಅಂತಂದ್ರೆ ರಮೇಶ್ ಕುಮಾರ್ ಸಮಿತಿ. ಓಕೆ, ರಮೇಶ್ ಕುಮಾರ್ ಕಮಿಟಿ ಅವರು, ರಮೇಶ್ ಕುಮಾರ್ ಕಮಿಟಿ ಅಂತೇಳಿ. ಸರ್ ರಮೇಶ್ ಕುಮಾರ್ ಯಾರು ಅಂದ್ರೆ ಸ್ಪೀಕರ್ ಇದ್ರು ನೋಡ್ರಿ, ಅವ್ರು ಹೇಳ್ತಾರೆ. ಓಕೆ, ಇದು ಇಷ್ಟು ಕೂಡ ಸಂಬಂಧಪಟ್ಟಿರುವಂತದ್ದು ನಾವು ಮುಗಿಸ್ಕೊಂಡಿದ್ವಿ. ಈಗ ಏಪ್ರಿಲ್ಗೆ ದಾಪುಗಾಲ ಹಾಕೋಣ. ಭಾರತದ ಔದ್ಯೋಗಿಕ ವಿಕಾಸ ಯೋಜನೆ. ಇನ್ನು ಔದ್ಯೋಗಿಕ ವಿಕಾಸ ಯೋಜನೆ ಅಂತಂದ್ರ ಏನಪ್ಪಾ ಅಂತಂದ್ರ 100 ಕೈಗಾರಿಕಾ ಪಾರ್ಕ್ಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿರ್ಮಾಣವನ್ನ ಮಾಡುವ ಉದ್ದೇಶಕ್ಕಾಗಿ 33,660 ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಯಾವುದ್ರ ಯೋಜನೆ ಒಳಗಡೆ ಅಂತಂದ್ರೆ ಭವ್ಯ ಯೋಜನೆ. ಭವ್ಯ ಅಂದ್ರೆ ಪಕ್ಕದ ಮನೆ ಭವ್ಯ ಅಲ್ಲ, ಈಗ ಹೇಳ್ತಾ ಇದ್ದೀನಿ. ಇದು ಒಂದು ಯೋಜನೆ ಆಗಿರುತ್ತೆ. ನೆನಪಿಟ್ಕೊಡ್ರಿ. ಓಕೆನಾ, ಇದು ಒಂದು ಯೋಜನೆ. ಏನಿದು ಭವ್ಯ ಯೋಜನೆ ಅಂದ್ರೆ ಸಿದ್ಧ ಮೂಲ ಸೌಕರ್ಯಗಳನ್ನ ಆಲ್ರೆಡಿ ಆಗಿರುವಂತದ್ದು ಹೊಂದಿರುವ ಪ್ಲಗ್ ಅಂಡ್ ಪ್ಲೇ ಅಂತೇಳಿ ಬರುತ್ತೆ. ಕೈಗಾರಿಕಾ ಪಾರ್ಕ್ಗಳನ್ನ ನಿರ್ಮಾಣವನ್ನ ಮಾಡ್ಕೋಬೇಕು. ಏನ್ ಹೇಳುತ್ತ, ಪ್ಲಗ್ ಅಂಡ್ ಪ್ಲೇ. ಓಕೆ, ಇದನ್ನ ಏನ್ ಮಾಡ್ಬೇಕ, ಕೈಗಾರಿಕೆ ನಿರ್ಮಾಣವನ್ನ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ. ಇನ್ನು ಪ್ಲಗ್ ಅಂಡ್ ಪ್ಲೇ ಅಂತೇಳಿ ಒಂದಿರುತ್ತೆ, ಹಣಕಾಸಿನ ನೆರವನ್ನ ನೀಡುತ್ತೆ. ಪ್ರತಿ ಎಕರೆಗೆ 1 ಕೋಟಿ ರೂಪಾಯಿವರೆಗೂ ಈ ತರ ಇದು ಸಹಾಯಧನವನ್ನ ನೀಡುತ್ತೆ ಇಲ್ಲಿ. ಓಕೆ, ಅದು ಹಂತ 1, ಹಂತ 2, ಹಂತ 3 ಈ ತರ ಕ್ವಶನ್ಸ್ ಗಳನ್ನ ಕೇಳಬಹುದು. ನಿಮಗೆ ಇಲ್ಲಿ ಕ್ವಶನ್ ರೈಸ್ ಆಗ್ತಾ ಇದಾವೆ. ಭವ್ಯ ಅಂದ್ರೆ ಏನು, ಭಾರತ ಉದ್ಯೋಗ ವಿಕಾಸ ಅಂತಂದ್ರೆ ಏನು, ಇದರಲ್ಲೆಲ್ಲ ಬರುವಂತದ್ದಾಗಿರುತ್ತೆ. ನೆಕ್ಸ್ಟ್ ಹಾಗಿತ್ತು ಅಂತಂದ್ರೆ ಪರಿಷ್ಕೃತ ಉಡಾನ್ ಯೋಜನೆ ಅಂತೇಳಿ ಬರುತ್ತೆ. ಪರಿಷ್ಕೃತ, ಈ ಉಡಾನ್ ಯೋಜನೆ ಅನ್ನೋದು ಈಗಿಂದ ಅಲ್ಲಪ್ಪ, ಇದು ಹಳೆದಾಗಿ ಬಂದಿರುವಂತ ಯೋಜನೆ ಆಗಿರುತ್ತೆ. ಈಗಾಗಲೇ ನಿಮ್ಗೆ ಇದ್ರ ಮೇಲೆ ಕ್ವಶನ್ ರೈಸ್ ಆಗಿದಾವ. ಯಾವಾಗ ಜಾರಿಗೆ ಬಂತು, ಏನ್ ಉಡಾನ್ ಅನ್ನೋದೇನು. ಇಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ನಾವು ಬೇರೆ ಮಾಡ್ಕೊಳ್ಳೋಣ. ಏನ್ ಟಾರ್ಗೆಟ್ ಇಟ್ಟರ್ ಅಂದ್ರೆ 2026 ಮತ್ತೆ 27 ಅದನ್ನ 2035 ಮತ್ತೆ 36 ಒಳಗೆ 10 ವರ್ಷಗಳ ಕಾಲದ ಬಗ್ಗೆ ಮಾತಾಡ್ತಾ ಇದಾರ. ಈ ದೇಶದ ಮೂಲೆ ಮೂಲೆಗಳು ವಿಮಾನ ಸಂಪರ್ಕವನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾಧಿಸಬೇಕು ಅನ್ನೋದು ಹೇಳ್ತಾ ಇದಾರೆ. ಎಕನಾಮಿಕಲಿ ಹಣವನ್ನ ಎಷ್ಟು ಇಟ್ಟಾರ ಅಂತ ಕೇಳಿದ್ರೆ ಇದನ್ನ 28,840 ಕೋಟಿ ರೂಪಾಯಿ ಹಣವನ್ನ ಇಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ. ಓಕೆ, ಇದಷ್ಟು ನೆನಪಿಟ್ಕೊಂಡ್ರೆ ಸಾಕು. ಈ ನಿಲ್ದಾಣದ ಅಭಿವೃದ್ಧಿ ಅಂತ ಬರ್ಬೋದು, ಹೆಲಿಪ್ಯಾಡ್ ನಿರ್ಮಾಣ ಆಗಿರ್ಬೋದು, ಸ್ಪರ್ಧಾ ಅಭಿವೃದ್ಧಿ ಆಗಿರ್ಬೋದು, ನೇರ ಧನ ಸಹಾಯ ಆಗಿರ್ಬೋದು, ಸ್ವದೇಶ ನಿರ್ಮಿತ ವಿಮಾನಗಳು ಬರ್ತವೆ. ಇವೆಲ್ಲ ಉಡಾನ್ ದೇಶ್ ಕಾ ಆಮ್ಸ್ ನಾಗರಿಕ್ ಅಂತ ಹೇಳಿದು 2016ರಲ್ಲಿ ಜಾರಿಗೆ ತರ್ತಾರೆ. ಎಲ್ಲರಿಗೂ ಮೂಲೆ ಮೂಲೆಗೆ ಹೋಗಿ ತಲುಪಬೇಕು ಅನ್ನೋ ಉದ್ದೇಶ ಇಷ್ಟಾಗಿರುತ್ತೆ. ಇದ ಆದ ಬಳಿಕ ಗರ್ಭಿಣಿಯ ಕಾರ್ಯಕ್ರಮ, ಇದು ಪೋರ್ಟಲ್ ಇದು. ಓಕೆ, ಗರ್ಭಿಣಿಯರಿಗೆ ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮ ಒಂದು ಜಾರಿಗೆ ತಂದಾರ. ಈ ಯೋಜನೆ ಸಂಶೋಧನಾ ವರದಿ ಮತ್ತು ಈ ಪ್ರಮುಖ ಫಲಿತಾಂಶವನ್ನು ಪ್ರಕಟ ಮಾಡಕತ್ತೈತಿ. ಏನ್ ಮಾಡಕತ್ತೈತಪ್ಪ ಅಂದ್ರೆ ಗರ್ಭಿಣಿಯರ ಆರೋಗ್ಯ ಸ್ಥಿತಿ ದೀರ್ಘಕಾಲದವರೆಗೂ ನಿರಂತರ ಮೇಲ್ವಿಚಾರಣೆಯನ್ನ ಮಾಡುವುದು ಇದರ ಕೆಲಸ ಆಗಿರುತ್ತೆ. ಓಕೆ, ಇದರಲ್ಲಿ ಪ್ರಥಮ ದರ್ಜೆ ಅಂತ ಹೇಳಿ ಬರ್ತದೆ. ಪ್ರಥಮ ಬರುತ್ತೆ. ಈ ಪ್ರಥಮ ಹಂತ 2015ರಲ್ಲಿ ಜಾರಿಗೆ ಬರ್ತದೆ. ಸೆಕೆಂಡ್ ಬರುವಂತದ್ದು 2021ರಲ್ಲಿ ಬರುವಂತದ್ದು. ಇದನ್ನು ಒಂದು
ಸ್ವದೇಶೀಯ ಕೃತಕ AI ಅನ್ನ ಬಂದಿರುವಂತದ್ದು. ಶಿಶು ಮರಣ ಬರುತ್ತೆ, ಎಷ್ಟರದಲ್ಲಿ ಎಷ್ಟು, ತಾಯಂದಿರ ಮರಣ, ಇವೆಲ್ಲವನ್ನು ಬಂದಿರುತ್ತೆ. ಓಕೆ, ಇದು ಇಷ್ಟು ಆದ ಕೂಡಲೇ ನಾವು ನೆಕ್ಸ್ಟ್ ನೋಡ್ಕೋಬೇಕಾಗಿರುವಂತದ್ದು ಈ ಪೋರ್ಟಲ್ಗಳು ಯೋಜನೆಗಳು ಕಡಿಮೆ ಇರ್ತಾವೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಾಸ್ತಿ ನೋಡೋದ್ರಿಂದ ಇದು. ಇನ್ನು ರಾಜ್ಯಗಳು ಅಂತ ಬಂದಾಗ ರಾಜ್ಯಗಳ ಯೋಜನೆಗಳೇ ಬೇರೆ ಬಂದಿರ್ತಾವೆ. ಅದನ್ನು ಕೂಡ ನೆಕ್ಸ್ಟ್ ಒಂದ್ಸಲ ನೋಡ್ಕೊಳ್ಳೋಣ, ಒಂದ್ಸಲ ರೀಕಾಲ್ ಮಾಡಕ್ ಬರುತ್ತೆ. ಏನಾಗುತ್ತಪ್ಪ ಅಂತಂದ್ರ ಈ ಕ್ಲಾಸ್ ಅಲ್ಲಿ ಬರೀ ಇಂಪಾರ್ಟೆಂಟ್ ಯೋಜನೆಗಳು ಸೆಂಟ್ರಲ್ ರಿಲೇಟೆಡ್ ಆಗಿದಾವೆ. ಮುಂದಿನ ಯೋಜನೆಗಳೇನದ ಇದರಲ್ಲಿ ನೋಡ್ಕೊಳ್ಳೋಣ. ಇನ್ನು ವಿಶ್ವ ಸೂತ್ರದ ಉಪಕ್ರಮ ಅಂತಂದ್ರ ಭಾರತೀಯ ನೆಹಿಗರ ಜಾಗತಿಕ ಪಯಣ ಅಂತೇಳಿ ಬರುವಂತದ್ದು. ಸರಿ, ಏನ್ರಿ ಇದು ನೆಹಿಗ ಅಂತಂದ್ರ ಇಲ್ಲಿ ಏನ್ ನಾವು ಇವ್ರು ಮಾಡ್ತಾರ, ಯಾವ್ದೋ ಜವಳಿ ಸಚಿವಾಲಯದಲ್ಲಿ ಫ್ಯಾಷನ್ ತಂತ್ರಜ್ಞಾನ ಅಂತೇಳಿ ಬರುತ್ತೆ. ಅಂದ್ರೆ ಇವು ಬಟ್ಟೆ ಗಿಟ್ಟೆ ಅಂತ ಏನ್ ಬರ್ತಿರ್ತಾವಲ್ಲ, ಹಾಗೆ ಇದನ್ನ ಏನಪ್ಪಾ ಈ ಯೋಜನೆ 30x30 ಅಲ್ಲಿ ಮಾದರಿಯ ಯೋಜನೆ ಅಡಿಯಲ್ಲಿ 30 ವಿಭಿನ್ನ ದೇಶಗಳ ವಿನ್ಯಾಸವನ್ನ ಕಲ್ಪನೆಯನ್ನ ಬಳಸಿಕೊಂಡು ಭಾರತದಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ 30 ಈ ವೈವಿಧ್ಯ ಕೈಮಗ್ಗುಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಇದರ ಕಲ್ಪನೆಯನ್ನ ಆಗಿರತ್ತೆ. ಬೇರೆ ಏನಿಲ್ಲ. ಇದು 30 ದೇಶಗಳು. ಇದು ಏನಪ್ಪಾ ಅಂದ್ರೆ ಭಾರತದಲ್ಲೇ 30 ವೆರೈಟಿ ನೇಯುವಂತದ್ದಾಗಿರುತ್ತೆ. ಹೌದಾ, ಇಲ್ಲಿ 5F ಅಂತ ಬರ್ತದೆ, ಅದನ್ನು ನೆನಪಿಟ್ಕೊಂತೀರಿ ನೋಡ್ರಿ. ಬಟ್ PC ಗೆ ಏನು ಕೇಳೋದಿಲ್ಲ, ಆದ್ರೂ ನೆನಪಿಟ್ಕೊಳ್ರಿ. ಏನಂದ್ರ ಕೃಷಿ ಅನ್ನೋದೇನು ಫಾರ್ಮ್. ಓಕೆ, ಎರಡನೇದೇನಪ್ಪಾ ಅಂತಂದ್ರ ನಾರಿನ ಸಂಸ್ಕರಣ ಅಂತಂದ್ರ ಫೈಬರ್ ಅಂತ ಬರುತ್ತೆ. ಓಕೆ, ಇನ್ನೊಂದು ಮೂರನೇದೇನಪ್ಪಾ ಅಂತಂದ್ರ ಇಲ್ಲಿ ಉತ್ಪಾದನೆ ಅಂತೇಳಿ ಬರುತ್ತೆ, ಇದು ಫ್ಯಾಕ್ಟರೀಸ್ ಬರುತ್ತೆ. ಈ ನಾಲ್ಕನೇದು ಏನಪ್ಪಾ ಅಂತಂದ್ರ ಆಧುನಿಕ ವಿನ್ಯಾಸ. ಓಕೆ, ಆಧುನಿಕ ವಿನ್ಯಾಸಗಳನ್ನ ಏನ್ ಮಾಡತ್ತಪ್ಪ ಅಂತಂದ್ರೆ ಇದನ್ನ ಪ್ರಾರಂಭವನ್ನು ಮಾಡುವಂತದ್ದು. ಐದನೇದು ಬರುತ್ತೆ ಎಕ್ಸ್ಪೋರ್ಟ್ ಅಂತ ಬರ್ತದೆ, ಅಥವಾ ಇದು ರಫ್ತಿಗೆ ಅಂತ ಹೇಳಿ ಬರುತ್ತೆ, ವಿದೇಶ ಅಂತ ಫಾರೆನ್. ಓಕೆ, ಸೊ ಇದು ಇಷ್ಟು 5ಗಳ ಎಫ್ಗಳನ್ನ ನೆನಪಿಟ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನಿದು ಆದ ಬಳಿಕ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇದು ಎಷ್ಟನೇ ನಡೆದ ಅಂದ್ರೆ 3ನೇ ನಡೆದ. ಇದನ್ನ ಜಾರಿಗೆ ಬಂದಿದ್ದೆ ಯಾವಾಗ ಅಂತಂದ್ರೆ 25 ಡಿಸೆಂಬರ್ 2000 ಜಾರಿಗೆ ಬಂದಿರುವಂತದ್ದಾಗಿರುತ್ತೆ. ಹೌದಾ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಇದನ್ನ ಜಂದಿರುವಂತದ್ದು. ಇದನ್ನ ಯಾವಾಗ 2028ವರೆಗೂ ವಿಸ್ತರಣೆಯನ್ನ ಮಾಡಿದಾರ. ಸರ್ವ ಋತು ರಸ್ತೆ ಸಂಪರ್ಕ ಅಂತೇಳಿ ಬರ್ತದ. ಓಕೆ, ಇದ್ರದ ಕಾನ್ಸೆಪ್ಟ್ ರಸ್ತೆ ಸಂಪರ್ಕವಿಲ್ಲದ ಗ್ರಾಮಗಳಿಗೂ ರಸ್ತೆಯನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಂಪರ್ಕವನ್ನ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಜಾರಿಗೆ ತಂದಿದಾರ. ಹಾಗಿತ್ತಂದ್ರ ಇದು ಏನಪ್ಪಾ ಅಂತ ರಸ್ತೆಗಳ ಹಂತಗಳು ಅಂತ ಬರ್ತಾವ. ಬಯಲು ಸೀಮೆಯ ರಾಜ್ಯಗಳಲ್ಲಿ ಅಂತ ಬಂದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ 60/40 ಅಂತ ಕೊಡ್ತಾರೆ. 60/40 ಅಂತಂದ್ರೆ ಈಶಾನ್ಯ ರಾಜ್ಯಗಳಿಗೆ 90/10, ಕೇಂದ್ರಾಡಳಿತ ಪ್ರದೇಶ ಅವ್ರು ಹಾಕಿರ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ರಾಮೀಣ ಕೃಷಿ ಮಾರುಕಟ್ಟೆಯಲ್ಲಿ ಅಂತ ಬರುವಂತದ್ದು. ಹಾಗೆ ಶಿಕ್ಷಣ ಸಂಸ್ಥೆ, ಶಾಲೆಗಳಿಗೆ, ಆರೋಗ್ಯ ಕೇಂದ್ರ, ಈ ಗ್ರಾಮೀಣಗಳ ಪ್ರದೇಶಗಳಲ್ಲಿ ಎಲ್ಲವನ್ನೂ ಸವಲತ್ತನ್ನು ನೀಡಬೇಕು ಅನ್ನೋ ಉದ್ದೇಶ ಇದರದ್ದು ಬಂದಿರ್ತದೆ. ನಮೋ ಡ್ರೋನ್ ದೀದಿ ಯೋಜನೆ ಅಂತೇಳಿ ಏನು ಡ್ರೋನ್ ಅಂದ್ರೆ 145 ಮಹಿಳಾ ಸ್ವಯಂ ಸಹಾಯಕ ಸಂಘಗಳಿಗೆ ಈ ಡ್ರೋನ್ ಪೈಲಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತರಬೇತಿ ನೀಡಬೇಕು ಅಂತ ಮೂಲಕ ಇಲ್ಲಿ ಕರ್ನಾಟಕ ಬಂದ್ಬಿಡತ್ತಪ್ಪ. ಕರ್ನಾಟಕ ಯೋಜನೆ ಅನುಷ್ಠಾನದಲ್ಲಿ ದೇಶದಲ್ಲೇ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ನೋಡ್ರಿ. ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದ್ರು? ಕರ್ನಾಟಕದವರು ಇದ್ದಾರೆ. ಯಾರಿಗೆ? ಮಹಿಳೆಯರಿಗೆ ಡ್ರೋನ್ ಅನ್ನ ಕಲ್ಪಿಸಿಕೊಡುವುದರಲ್ಲಿ. ಹೌದಾ, ಆ ಯೋಜನೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಬೆಳೆಗಳಿಗೆ ಅಥವಾ ಯಾವ್ದಕ್ಕಾದ್ರೂ ಎಣ್ಣೆ ಹೊಡೆಯೋದಾಗ್ಲಿ ಅಥವಾ ಯಾವುದೇ ಉದ್ದೇಶ ಅಥವಾ ಡ್ರೋನ್ ಗಳನ್ನ ಹಾರಾಡ್ಸೋದ್ರಿಂದ ಈಗ ಇದ್ರ ಬರುತ್ತಲ್ಲ, ಯಾವ್ದು ರೆಕಾರ್ಡಿಂಗ್ ಬರುತ್ತೆ, ಅವು ಎಲ್ಲವನ್ನು ಬರುವಂತ ಸಾಲದಲ್ಲಿ ಇವ್ರು ಸಬ್ಸಿಡಿ ಅನ್ನೋದು ಕೊಡ್ತಾರೆ. ಓಕೆ, ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ಪಿ ಕ್ಲಾಸ್ ಅಲ್ಲಿ, ಸದ್ಯಕ್ಕೆ ಇಷ್ಟು ಬೇಡ, ಜಾಸ್ತಿ ಹೋಗೋದು ಬೇಡ, ಜಾಸ್ತಿ ಆಗ್ಬಿಡುತ್ತೆ. ಏನಪ್ಪಾ ಅಂತಂದ್ರ ನ್ಯಾನೋ ಅಂತ ಬರ್ತದ, ಮೈಕ್ರೋ, ಸಣ್ಣ, ಮಧ್ಯಮ, ಬೃಹತ್ ಅಂತೇಳಿ ಇದರಲ್ಲಿ 5 ಟೈಪ್ಸ್ ಬರ್ತಾವ. ಡ್ರೋನ್ಗಳ ವರ್ಗೀಕರಣ ಮಾಡ್ತಾರೆ. ನಿಯಮ ಬಂದಾಗ 2021 ಇದರ ನಿಯಮ ಆಗಿರ್ತದೆ, ರೂಲ್ ಬಂದಿರ್ತದೆ. ಇದ್ರಾಗ 5 ಟೈಪ್ಸ್ ಆಗಿ ಬಂದಿರುವಂತ. ಓಕೆ, 5 ಟೈಪ್ಸ್ ಬರುತ್ತೆ ಡ್ರೋನ್ಗಳಲ್ಲಿ, ಅದನ್ನ ನೆನ್ಪಿಟ್ಕೊಡ್ರಿ. ಇನ್ನು ನಮಸ್ತೆ ಯೋಜನೆ. ಓಕೆ, ಈ ನಮಸ್ತೆ ಯೋಜನೆ ಅಂದ್ರ ಏನ್ ಹೇಳತ್ತಪ್ಪ ಅಂತಂದ್ರ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ನೋಡಲ್ ಅಧಿಕಾರಿಗಳನ್ನ ಅಥವಾ ನಮಸ್ತೆ ಮೊಬೈಲ್ ಅಪ್ಲಿಕೇಶನ್ ಆಗಿರುತ್ತೆ, ನೈರ್ಮಲ್ಯ ಅಥವಾ ಕಾರ್ಮಿಕರ ಮಾಹಿತಿ ಸಂಗ್ರಹಣೆ ಮಾಡುವಂತದ್ದು ಇದರ ಉದ್ದೇಶ ಆಗಿರ್ತದೆ. ಇದ್ರ ಬಿಟ್ರೆ ಬೇರೆ ಏನು ಆಗೋದಿಲ್ಲ. ಅಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ ಯಾಂತ್ರಿಕ ನೈರ್ಮಲ್ಯ ಪರಿಸರ ವ್ಯವಸ್ಥೆಗಳಲ್ಲಿ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅನ್ನೋದು ಬರುವಂತದ್ದು ನಮಸ್ತೆ ಅಂತಂದ್ರೆ. ಹೌದಾ, ಹಂಗಿತ್ತಂದ್ರೆ ಸರ್ ಇದರಿಂದ ಏನ್ ಪ್ರಾರಂಭ ಆಯ್ತು, ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ 2022ರಲ್ಲಿ ಪ್ರಾರಂಭ ಆಗುತ್ತೆ. ಈ ಕೇಂದ್ರ ಪುರಸ್ಕೃತ ಯೋಜನೆ ಆಗಿರುವಂತದ್ದು. ಈ ನಮಸ್ತೆ ಯೋಜನೆ ಸಂಬಂಧಪಟ್ಟಂಗೆ ಏನ್ ಹೇಳ್ತದಪ್ಪ ಅಂತಂದ್ರ, ನೀವು ಏನಾದ್ರೂ ಇದು ಚರಂಡಿಗಳನ್ನ ನೀವು ಇದು ಕ್ಲೀನಿಂಗ್ ಅಂತ ಬರ್ತಿತ್ತು ಗೊತ್ತಾ, ಮಲ ಹೊರುವ ಪದ್ಧತಿಯನ್ನ ತೊಡಗಿಸಿಕೊಂಡಿರುವಂತದ್ದು, ಇವೆಲ್ಲ ನೀವು ಏನಪ್ಪಾ ಅಂದ್ರೆ ಈ ಯೋಜನೆ ಬದಲಿಸಿರುವಂತದ್ದಾಗಿರುತ್ತೆ. ಯಾವ ಸಚಿವಾಲಯ ಅಂತಂದ್ರೆ ಇದು ಕೇಳಲ್ಲ ಕ್ವಶನ್, ಯಾಕಲ್ಲಿ ಲಿಂಕ್ ಇದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಅದ್ರ ಜೊತೆಗೆ ವಸತಿ ನಗರ ವ್ಯವಹಾರಗಳ ಸಚಿವಾಲಯ ಅಂತ ಬರುತ್ತೆ. ಓಕೆ, ಇದರಲ್ಲಿ ನಮಸ್ತೆ ಯೋಜನೆ ID ಅಂತೇಳಿ ಬರುವಂತ ಆರೋಗ್ಯ ಭದ್ರತೆ, ಆಯುಷ್ಮಾನ್ ಭಾರತ ಅಂತ ಬರುತ್ತೆ, ವೈಯಕ್ತಿಕ ರಕ್ಷಣಾ ಸಾಧನ ಅಂತೇಳಿ ಬರುತ್ತೆ. ಅದಕ್ಕೆ ಯಾರ್ಯಾರು ಏನಾದ್ರು ಆರ್ಥಿಕ ಸಬಲೀಕರಣ 5 ಲಕ್ಷದವರೆಗೂ ಬಂಡವಾಳ ಸಹಾಯಧನ ನೀಡುವಂತದ್ದು, ಇದು ನೈರ್ಮಲ್ಯ ವಾಹನಗಳಿಗೆ ಈ ತರ ನೀಡ್ತಾರೆ. ಓಕೆ, ನೆಕ್ಸ್ಟ್ ಇದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ನಿಮಗ ಫಿಕ್ಸ್ ಕ್ವಶನ್ ಅನ್ನ ಇಟ್ಟಿರ್ತಾನೆ, ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಯಾವಾಗ ಜಾರಿಗೆ ಬಂತಿದು? 2015ರಲ್ಲಿ ಜಾರಿಗೆ ಬಂತು. ಯಾವಾಗ? 2015 ಏಪ್ರಿಲ್. ಓಕೆ, ಏಪ್ರಿಲ್ ಯಾವಾಗ? 8ನೇ ತಾರೀಕಿಗೆ ಬಂತು. ಇದು ಪೂರನೇ ಬರಲ್ಲ, ಏಪ್ರಿಲ್. ಏಪ್ರಿಲ್ 8ನೇ ತಾರೀಕಿಗೆ ಇದನ್ನ ಜಾರಿಗೆ ಬರುತ್ತೆ. ಕಿರು ಮತ್ತು ಸಣ್ಣ ಉದ್ಯಮಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವಂಥದ್ದು. ಇದರಲ್ಲಿ ಬರ್ದಿರ್ತೀನಿ ನೋಡ್ರಿ, ಈ ಡಾಟಾನ ಹಾಕೊಳ್ಳಿ. ಶಿಶು ಅಂತ ಬರ್ತದ,
ಈ ಶಿಶುಗೇನು 50,000ದವರೆಗೂ ಏನಪ್ಪಾ ಅಂತಂದ್ರೆ ಹಣವನ್ನು ನೀಡುವಂಥದ್ದು. ಕಿಶೋರ ಬರ್ತದೆ, ಇದು ಒಂದ್ಸಲ ರೀಕಾಲ್ ಮಾಡ್ಲೇಬೇಕು ನೀವು, ಅದಕ್ಕಾಗಿ ಬರಿತಾ ಇರೋದು. ಕಿಶೋರ ಬರುತ್ತೆ 50ರಿಂದ ಎಲ್ಲಿವರೆಗೂ ಬರ್ತದಪ್ಪ ಅಂತಂದ್ರೆ 50,000ದಿಂದ 5,00,000ದವರೆಗೂ ಬರುತ್ತೆ. ಕಿಶೋರ ಆದ ಬಳಿಕ ತರುಣ ಬರ್ತಾನೆ. ತರುಣ ಎಲ್ಲಿಗೆ ಅಂದ್ರೆ 5,00,000ದಿಂದ 10,00,000ವರೆಗೂ ಬರ್ತಾನೆ. 10,00,000 ಬರ್ತಾನೆ. ಹಾಗಿತ್ತಂದ್ರೆ ಇನ್ನು ತರುಣ ಪ್ಲಸ್ ಅಂತೇಳಿ ಇತ್ತೀಚೆಗೆ ಬಜೆಟ್ ನಲ್ಲಿ ಮಂಡನೆ ಮಾಡಲ್ಲ, ಪ್ಲಸ್ ಅಂತೇಳಿ. ಇವಂದ ಏನಂದ್ರೆ 10,00,000ಇಂದ 10,00,000ಇಂದ ಎಲ್ಲಿವರೆಗೂ ಬರ್ತಾನಂದ್ರೆ 20,00,000ದವರೆಗೂ ಬರ್ತಾರ. ಇದು ಇಷ್ಟು ಸಾಲವನ್ನ ಕೊಡುವಂತದ್ದು ಬಂದಿರ್ತದ. ತರುಣ ಅಂತಂದ್ರೆ ಪಾಲುದಾರಿಕೆ ಎಷ್ಟಾಗಿರ್ತದಪ್ಪ ಅಂದ್ರೆ ಇದರಲ್ಲಿ 0.0004ರಷ್ಟು ಮಾತ್ರ ಪಾಲನ್ನ ಹೊಂದಿರ್ತಾರ. ಇದ್ರಾಗ ಎಷ್ಟು ಪರ್ಸೆಂಟ್ ಇದಾರಪ್ಪ ಅಂತಂದ್ರೆ ಇದ್ರಾಗ ಓಕೆ, ಇಲ್ಲೇ 74% ಫಲಾನುಭವಿಗಳನ್ನು ಹೊಂದಿರ್ತಾರ. ಇಲ್ಲಿ ಎಷ್ಟಿದಾರ ಅಂತಂದ್ರೆ 24% ಅಷ್ಟು ಅದಾರ. ಇಲ್ಲಿ ಎಷ್ಟಿದಾರಪ್ಪ ಅಂತಂದ್ರೆ ಯಾವ್ದು ಇದು 2.0% ಅದಾರಂತ. ಇದ್ರಾಗ ಎಷ್ಟದಾರ 0.004% ಇದೆ. ಓಕೆ, ವಿಭಾಗ ಸಾಲ ಪಡೆಯುವವರ ಸಂಖ್ಯೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯುವಿಕಾ ವಿಜ್ಞಾನ ಕಾರ್ಯಕ್ರಮ ಅಂತೇಳಿ. ಯುವಿಕಾ ವಿಜ್ಞಾನ ಕಾರ್ಯಕ್ರಮ ಅಂದ್ರೆ ಕೇಂದ್ರ ಸಂಸತ್ತಿದ ಸಲ್ಲಿಸಿರುವಂತಹ ವರದಿಯ ಪ್ರಕಾರ ಇಸ್ರೋ ಮಹತ್ವಾಕಾಂಕ್ಷೆಗಳು ಮತ್ತು ಯುವಿಕಾ ಕಾರ್ಯಕ್ರಮ ಅಡಿಯಲ್ಲಿ 1,300 1,300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಇದರಲ್ಲಿ ಬಂದು ಭಾಗವಹಿಸಬೇಕು. ಯಾವ ತರಗತಿಯ ವ್ಯಾಸಂಗ 9th ಅಲ್ಲಿ. ಓಕೆ, 9th. ಇದರಲ್ಲಿ 15% ವಿಶೇಷ ವೇಟೇಜ್ ಅಂತ ಅಥವಾ ಆದ್ಯತೆ ನೀಡಲಾಗಿರುವಂತದ್ದು. ಓಕೆ, ಈ 2 ವಾರಗಳ ವಸತಿ ಅಥವಾ ತರಬೇತಿ ಶಿಬಿರವನ್ನ ಇಲ್ಲಿ ಇಸ್ರೋದಲ್ಲಿ ನಡೆಸ್ತಾರೆ. ಇದು ಅದಕ್ಕೆ ನೆನಪಿಟ್ಕೊಡ್ರಿ. ಇನ್ನು ಯುನಿಕಾರ್ನ್ ಪಾರ್ಸಿ ನೋಂದಣಿ ಅಂತೇಳಿ ಬರುತ್ತೆ. ಈ ನೋಂದಣಿ ಅಭಿಯಾನ ಅಂತೇಳಿ ಪ್ರಾರಂಭ ಮಾಡಿದಾರೆ. ಈ ಪಾರ್ಸಿ ಯೋಜನೆ ಅಂತೇಳಿ ಬರುತ್ತೆ. ಪಾರ್ಸಿ ಅಂತಂದ್ರೆ ಜಿಯೋ. ಓಕೆ, ಜಿಯೋ ಪಾರ್ಸಿ ಯೋಜನೆ ಅಂತೇಳಿ ಬರ್ತದೆ ನೋಡ್ರಿ, ಯೋಜನೆ. ಓಕೆ, ಈ ಯುನಿಯೋ ಪಾರ್ಸಿ ನೋಂದಣಿ ಅಭಿಯಾನ ಅಂತೇಳಿ ಬರುವಂತದ್ದು ಇದು ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬಂದಿರುತ್ತೆ. ಏನಿಲ್ಲ, ಅವರು ನೋಂದಣಿ ಮಾಡುವಂತ ಮೊಬೈಲ್ ವಿಶೇಷವಾದ ಸೌಲಭ್ಯಗಳನ್ನ ಕೊಡುವಂತದ್ದು. ಇದನ್ನ ಮಕ್ಕಳಿಗೆ ಹಾರೈಕೆ ಅಥವಾ ವೃದ್ಧರ ಪಾಲುದಾರಿಕೆ ಈ ತರ ಬರುವಂತದ್ದು. ಈ ಯೋಜನೆಗಳು ಯಾವಾಗ ಬಂದವಪ್ಪ ಅಂತಂದ್ರೆ 2013 ಮತ್ತು 14ರ ಅವಧಿಯಲ್ಲಿ ಇದು ಜಾರಿಗೆ ತರಲಾಗಿತ್ತು ಅಂತ ಹೇಳ್ತೀವಿ. ಈಗಾಗಲೇ ಇದನ್ನ UP ಪೊಲೀಸ್ ಅಲ್ಲಿ ಕ್ವಶನ್ ಅನ್ನ ಆಗಿದೆ. ಯಾಕೆ ಅಂತಂದ್ರೆ ಈ ತರ ಔಟ್ ಆಫ್ ಸ್ಟೇಟ್ ನಿಮಗೆ ಆಲ್ರೆಡಿ ಇನ್ನೊಂದ್ 2 ದಿನ ತಡೀರಿ, ನಿಮಗೇನದ ಔಟ್ ಆಫ್ ಸ್ಟೇಟ್ ಕ್ವಶನ್ ಬ್ಯಾಂಕ್ದು ನಿಮ್ಮ ಮನೆಗೆ ತಲುಪುತ್ತೆ. ಇನ್ನೊಂದು 1 ವೀಕ್ ತಡೀರಿ, 1 ವೀಕಲ್ಲಿ. ಓಕೆ, ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ಸ್ ಏನಿದೆಯಲ್ಲ ಕಂಪ್ಲೀಟ್ಲಿ ಆಗಿ ಈಗ ಆಲ್ರೆಡಿ ಮುಗಿಯಕ್ ಬಂದಿದೆ. ಅದು ಆದಷ್ಟು ಬೇಗ ನಿಮಗೆ ತಲುಪಿಸ್ತೀವಿ. ಇನ್ನ PM ಕುಸುಮ ಯೋಜನೆ ಅಂತೇಳಿ ಬರ್ತದೆ. ಇದು ಯೋಜನೆ ನೆನ್ಪಿಟ್ಕೊಳ್ರಿ. ಘಟಕ 1 ಘಟಕ 2 ಅಂತೇಳಿ ಬರುವಂತದ್ದು ಕುಸುಮ ಯೋಜನೆ ಅಂತೇಳಿ. ಓಕೆ, ಈ ಕುಸುಮ ಯೋಜನೆ ಅನ್ನೋದು ಏನಪ್ಪಾ ಅಂತಂದ್ರ 31 ಮಾರ್ಚ್ 2027ರವರೆಗೂ ಇದನ್ನ ವಿಸ್ತರಣೆಯನ್ನ ಮಾಡಿದ್ರು. ಅವಾಗಿನ ಇದು ಯಾವಾಗಪ್ಪ ಅಂತಂದ್ರ ನಾವು ಹಳೇದು ನೋಡಾಕತ್ತೀವಲ್ಲ, ಮೇದಿತ್ತು. ಮೇ, ಜೂನ್, ಜುಲೈ ಇವ್ರದೆಲ್ಲ ನೋಡೋದು ಮಾರ್ಚ್ವರೆಗೂ ವಿಸ್ತರಣೆ ಮಾಡಿದಾರಂತ. ಈ ಯೋಜನೆ ಪ್ರಾರಂಭ ಆಗಿರೋದು ಯಾವಾಗಪ್ಪ ಅಂದ್ರೆ 2019ರಲ್ಲಿ ಪ್ರಾರಂಭ ಆಗಿತ್ತು. ಇದು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಇದು ಉತ್ಪಾನ್ ಮಹಾ ಅಭಿಯಾನ ಅಂತೇಳಿ ಬರುತ್ತೆ. ನೋಡಲ್ ಸಚಿವಾಲಯದ ಅಡಿಯಲ್ಲಿ ಬಂದಿರುವಂತದ್ದು. ಮುಖ್ಯ ಉದ್ದೇಶ ಕೃಷಿ ವಲಯಗಳಿಗೆ ಡೀಸೆಲ್ ಅನ್ನು ಒದಗಿಸಿಕೊಡ್ಬೇಕು ಅನ್ನೋದು. ಘಟಕ 1, ಘಟಕ 2, ಘಟಕ 3 ಅಂತೇಳಿ ಈ ತರ ಬರುತ್ತೆ. ಓಕೆ, ಇದ್ರದ್ದು ಇಲ್ಲಿಗೆ ಮುಗೀತು. ಇನ್ನು ಸುರಕ್ಷಾ ಅಂತೇಳಿ ಬರುವಂತದ್ದು ಇದು ಜೂನ್ ಅಲ್ಲಿ ನಮಗೆ ಸಿಕ್ಕಿರುವಂತ ಒಂದೇ ಒಂದು ಏನಪ್ಪಾ ಅಂದ್ರೆ ಯೋಜನೆ. ನಮಗೆ ಜಾಸ್ತಿ ಯೋಜನೆ ಸಿಕ್ಕಿಲ್ಲ. ಇವತ್ತು ಆಲ್ಮೋಸ್ಟ್ ಅಲ್ಲಿ ಏನಿದೆಯಲ್ಲ, ಆಲ್ಮೋಸ್ಟ್ ಅಲ್ಲಿ ಇವತ್ತಿಂದ ಎಷ್ಟು ಮ್ಯಾಕ್ಸಿಮಮ್ ಆಗತ್ತೆ ನೋಡ್ರಿ, ಅಷ್ಟು ಇವತ್ತೇ ಕ್ಲಾಸ್ ಮುಗಿಸ್ಬಿಡ್ತೀನಿ. ಓಕೆ, ಇದನ್ನೆಲ್ಲ ಒಂದೇ ಕ್ಲಾಸ್ ಅಲ್ಲಿ ನಿಮ್ಗೆ ಆಡ್ ಮಾಡಿ ಕೊಟ್ಬಿಡ್ತೀನಿ. ಅವಾಗ ಸಂಪೂರ್ಣವಾಗಿ ಒಂದು 7 ಅವರ್ ಕಂಟಿನ್ಯೂ ಆಗಿ 2 ಸ್ಪೀಡ್ ಇಟ್ಕೊಂಡು ಒಂದು 8 ಅವರ್ ಆಗುತ್ತೆ. ಟೋಟಲ್ ಆಗಿ 8 ಅವರ್ ಆಯ್ತು ಅಂತಂದ್ರೆ 2 ಸ್ಪೀಡ್ ಇಟ್ಕೊಂಡು 4 ಅವರ್ ಕೇಳಿದ್ರಿ ಅಂತಂದ್ರೆ 8 ತಿಂಗಳು ಮ್ಯಾಕ್ಸಿಮಮ್ ಮುಗಿತಾ. ಅದ ಆ ತರ ಮಾಡ್ಕೊಡ್ತೀನಿ. ಇಲ್ಲಿ ಏನ್ ಹೇಳದಪ್ಪ ಅಂತಂದ್ರೆ ಇದ್ರ ಬಗ್ಗೆ. ಓಕೆ, ಇದು ಬಹಳ ಸಲ ಆಯ್ತು ತಗೊಂಡಿರಲಿಲ್ಲ, ಇದ ತಗೊಂತೀನಿ ಇವಾಗ. ಓಕೆ, ಡನ್. ಬ್ಲಾಕ್ ILO ದತ್ತಾಂಶ ಅಂತ ಹೇಳಿ ವಿಶ್ವಸಂಸ್ಥೆ ಅಂಗಸಂಸ್ಥೆಯಲ್ಲಿ ಹೇಳುತ್ತ. ಏನ್ ಹೇಳುತ್ತಂದ್ರೆ ಸಾಮಾಜಿಕ ಭದ್ರತೆ ಮತ್ತು ವ್ಯಾಪ್ತಿಯಲ್ಲಿ 2015ರಲ್ಲಿ ಕೇವಲ 19% ಅನ್ನ ಇದು ಇದ್ದದ. ಆದ್ರೆ 2025ಕ್ಕೆ ಎಷ್ಟಾಗೈತಿಪ್ಪ ಅಂತಂದ್ರೆ ಈಗ 64.3 ಆಗಿದೆ. ಓಕೆ, ಪ್ರಸ್ತುತ ಭಾರತದಲ್ಲಿ ಇದನ್ನ ಜನ್ ಸುರಕ್ಷಾ ಯೋಜನೆಯನ್ನ ಫಲಾನುಭವಿಗಳು ಯಾರು ತಗೊಂಡಿದ್ದಾರೆ, ಎಷ್ಟು ತಗೊಂಡಿದಾರಪ್ಪ ಅಂತಂದ್ರೆ 94 ಕೋಟಿಗೂ ಅಂದ್ರೆ 940 ಮಿಲಿಯನ್ಗೂ ಹೆಚ್ಚು ನಾಗರಿಕರ ಕನಿಷ್ಠ ಒಂದು ರೀತಿಯ ಸಾಮಾಜಿಕ ಭದ್ರತೆ ಯೋಜನೆ ವ್ಯಾಪ್ತಿಯಲ್ಲಿ ಇದಾರ ಅಂತ ಹೇಳುತ್ತೆ. ಸರ್, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೂ ವ್ಯತ್ಯಾಸಗಳೇನು ಅಂತಂದ್ರೆ ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತೇಳಿ ಬರ್ತಾವ. ಇವು ಏನಪ್ಪಾ ಅಂತಂದ್ರೆ ಎಲ್ಲದಕ್ಕೂ ಕೂಡ ಡಿಫ್ರೆಂಟ್ ಆಗಿರುವಂತದ್ದು. ಸೊ ಹಂಗಿತ್ತಂದ್ರೆ ಇದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಓಕೆ, ಏನ್ ಹೇಳುತ್ತಪ್ಪ ಅಂತಂದ್ರೆ ಜಸ್ಟ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇದನ್ನ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಅಭಿಯಾನ ಅಂತ ಬರ್ತದೆ. ಓಕೆ, ಇಲ್ಲೊಂದು ಏನ್ ಬರ್ತದಪ್ಪ ಅಂತಂದ್ರೆ PMSBY ಅಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇನ್ನೊಂದು APY ಅಟಲ್ ಪಿಂಚಣಿ ಯೋಜನೆ ಅಂತ. ಸರ, ಈ ಯೋಜನೆ ಸ್ವರೂಪ ಏನು ಅಂತ ಕೇಳ್ತಾರ. ಇವನು ಯಾವುದೇ ಕಾರಣದಿಂದನೂ ಸಂಭವಿಸಿದ ಮರಣಕ್ಕೆ ಪರಿಹಾರವನ್ನ ನೀಡ್ತಾರ ಇದರಲ್ಲಿ. ಓಕೆ,
ಆದ್ರೆ ಅಪಘಾತದಿಂದ ನೀಡಿರುವಂತ ಇದರಲ್ಲಿ ಮಾತ್ರ 1 ವರ್ಷದ ವ್ಯಕ್ತಿ ಅಥವಾ ಅಪಘಾತದ ವಿಮಾ ಯೋಜನೆ ತಗೊಂಡಿರ್ತಾರೆ. ಇನ್ನು ಸ್ವಯಂ ಪ್ರೇರಿತ ಅಥವಾ ವಂತಿಗೆ ಆಧಾರಿತ ನಿವೃತ್ತಿ ವೇತನವನ್ನ ಇಲ್ಲಿ ನೀಡುವಂಥದ್ದು. ಸರಿ, ಇದರಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅರ್ಹತಾ ಮಾನದಂಡಗಳಂದ್ರೆ ಇಲ್ಲಿ 50 ವರ್ಷದಿಂದ ವಯೋಮಾನವನ್ನ ವ್ಯಕ್ತಿ ಆಗಿರ್ಬೇಕು. ಇಲ್ಲಿ 18 ವರ್ಷದಿಂದ 70 ವರ್ಷ ಆಗಿರ್ಬೇಕು. ಇಲ್ಲಿ 18ರಿಂದ 40 ವರ್ಷ ಆಗಿರ್ಬೇಕು. ಈ ವಿಮಾ ಕುರಿತು ಹೇಳ್ಬೇಕಂದ್ರ 436 ರೂಪಾಯಿಂದ ಪ್ರಾರಂಭ, ಇದು 20 ರೂಪಾಯಿಂದ ಪ್ರಾರಂಭ. ಇಲ್ಲಿ ಏನಪ್ಪಾ ಅಂತಂದ್ರ ಹೂಡಿಕೆದಾರರ ಯೋಜನೆ ಸೇರ್ಪಡೆ ಆಗಬೇಕಾದ್ರೆ ವಯಸ್ಕರ ನಿಗದಿಪಡಿಸಿ ಪಿಂಚಣಿ ಮತ್ತು ವಿಮಾ ಕುರಿತು ಪಾವತಿಯನ್ನ ನೀಡ್ತದ. ಓಕೆ, ನೆಕ್ಸ್ಟ್ ಅಂತ ಬಂದಾಗ ಓಕೆ, ಇಲ್ಲಿ ನೆಕ್ಸ್ಟ್ ಏನ್ ಹೇಳತ್ತಪ್ಪ ಅಂತಂದ್ರ 2 ಲಕ್ಷದವರೆಗೂ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಜೀವಿತ ವಿಮಾ ಮೊತ್ತವನ್ನು ಕೊಡ್ತಾರ. ಇಲ್ಲಿ 2 ಲಕ್ಷ ಕಾಲದು ಕೈಯದು ಮುರಿದ್ರೆ ಇನ್ನು 1 ಲಕ್ಷ ಏನ್ ಬದುಕಿ ಕುಳಿದ್ರ ಅಂಗವೈಕಲ್ಯ. ಇಲ್ಲಿ ಹಂಗಿಲ್ರಿ, 60 ವರ್ಷದ ನಂತರ ಇವ್ರಿಗೆ ಏನಾಗತ್ತ 1000 ರೂಪಾಯಿಂದ ಹಿಡಿದು ಎಲ್ಲಿವರೆಗೂ 5,000 ರೂಪಾಯಿವರೆಗೂ ಬರುತ್ತೆ. ನೀವು ಹೆಂಗೆ ಕಟ್ಟಿರ್ತೀರಿ ಹಂಗೆ. ಸರಿ, ಅವ್ರು ಇರ್ಲಿಲ್ಲ ಅಂದ್ರೆ ಅವ್ರ ಮೊದಲು ಯಾರಿಗೆ ಬರ್ದಿರ್ತಾರಲ್ಲ ಅವ್ರದ್ದು ಬಂದಿರುತ್ತೆ. ಸೊ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಇಷ್ಟು ಎಂಡ್ ಆಯ್ತು. ಜೂನ್ ಜುಲೈದಲ್ಲಿ ಯಾವುದೂ ಯೋಜನೆಗಳಿಲ್ಲ. ಸೊ ಈ ಯೋಜನೆಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಓಕೆ, ನೆಕ್ಸ್ಟ್ ನಾವು ಮುಂದಿನ ಯೋಜನೆಗಳು ಅಥವಾ ಮುಂದಿನ ಟಾಪಿಕ್ ಅನ್ನ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಕಂಟಿನ್ಯೂ ಹಂಗೆ ಇರ್ತಾ ಹೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇದು ಸ್ಕಿಪ್ ಆಗ್ತದ ಹಂಗೆ ಅನ್ಬೇಡ್ರಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನನ್ನ ಹತ್ರ ಏನಾಗ್ತದೋ ಅಷ್ಟು ಕೂಡ ನಾನು ನಿಮಗೆ ರೀಕಾಲ್ ಮಾಡ್ಕೊಡ್ತೀನಿ.